ಶ್ರೀ ಗುರು ಬಸವಲಿಂಗಾಯ ನಮಃ. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಮಾಲಿಕೆ 57. ಈ ಕಾರ್ಯಕ್ರಮವನ್ನು ಧಾರವಾಡ ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ವತಿಯಿಂದ ನಡೆಸ್ತಾ ಇದ್ದೀವಿ. ಈ 57ನೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿ. ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ತುಂಬ ಚೆನ್ನಾಗಿ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರ ನಡುವೆ ನಡೆದ ಸಂಭಾಷಣೆಯನ್ನು ಅದ್ಭುತವಾಗಿ ವಿವರಣೆ ನೀಡ್ತಾ ನಮ್ಮಲ್ಲೆಲ್ಲರನ್ನ ಒಂದು ಆ ವಿಚಾರದ ಚಿಂತನೆಗೆ ಒಳಪಡಿಸಿರ್ತಕ್ಕಂಥ CSI ಕಾಲೇಜ್ ಕಾಮರ್ಸಿನ ಪ್ರಾಧ್ಯಾಪಕರಾದ ಶ್ರೀ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಶ್ರೀ ಬಸವರಾಜ್ ತೊಗ್ಗಿಯವರು ನಡೆಸಿಕೊಡಲಿಕ್ಕೆ ಅವರಲ್ಲಿ ವಿನಂತಿ. ಎಲ್ಲರಿಗೂ ನನ್ನ ಪೂರ್ವಕ ಶರಣಾರ್ಥಿಗಳು. ಈಗ ನಾನು ಹೇಳುವಂಥ ಪದ್ಯ ಪ್ರಾರ್ಥನೆ ಜೋಳದ ರಾಶಿ ದೊಡ್ಡನಗೌಡರು ಬರೆದಂಥ ಒಂದು ಪದ್ಯ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ, ವೀರಶೈವ ನಿರ್ಣಯ ಪರಮಾವತಾರ, ಶರಣಾಗತ ರಕ್ಷಕ ಚಿದ್ಗನ ಪ್ರಭಾಮಯ, ಜಗದಾದಿದೇಶಿಕ ಪುರಾತನ ಪುಂಗವ, ಶಾಂಭವೈ ಪುರಾಶ್ರಯ ಜಯ ಸೋಮನಾಥ, ಜಯ ದೇವ ಜಯ ವಿರತಂ ಶಿವಾದವ. ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆದೆಯೊಳು ತುಂಬಿ ತುಳುಕುವ ಹಿರಿಯಣ್ಣ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಬಾಗೇವಾಡಿಯೊಳು ದಿಸಿ ಕಲ್ಯಾಣದೊಳು ನೆಲೆಸಿ, ಬಾಗೇವಾಡಿಯೊಳು ದಿಸಿ ಕಲ್ಯಾಣದೊಳು ನೆಲೆಸಿ, ತ್ಯಾಗ ಜೀವನಕ್ಕಾಗಿ ನೀಲಾಂಬಿಕೆಯ ವರೆಸಿ, ತ್ಯಾಗ ಜೀವನಕ್ಕಾಗಿ ನೀಲಾಂಬಿಕೆಯ ವರೆಸಿ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಲೋಕಹಿತಕ್ಕಾಗಿ ಬಿಜಳನಿಗಾಳಾಗಿ, ಈ ಲೋಕಹಿತಕ್ಕಾಗಿ ಬಿಜಳನಿಗಾಳಾಗಿ, ಭಕುತಿ ಭಾಂಡಾರವನು ಒಡೆವರೆದನೆಲ್ಲರಿಗಿ, ಭಕುತಿ ಭಾಂಡಾರವನು ಒಡೆವರೆದನೆಲ್ಲರಿಗಿ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ವಿಶ್ವಮಾನವ ಧರ್ಮ ರಾಜಕೀಯದೊಳು ಹೆಣೆದು, ವಿಶ್ವಮಾನವ ಧರ್ಮ ರಾಜಕೀಯದೊಳು ಹೆಣೆದು, ಘೋಷಿಸಿದ ಕಾಯಕವೇ ಕೈಲಾಸವೆಂದೆನ್ನುತ್ತಾ, ಈ ಸಕಲ ಜನಮನಕ್ಕೆ ಏಕದೇವನ ತೋರಿ, ಆಸಿರಿಯ ಕೈಲಾಸ ಇಲ್ಲಿ ಹೇಳು ಹಲ್ಲೆಳಸಿದವ, ಆಸಿರಿಯ ಕೈಲಾಸ ಇಲ್ಲಿ ಹೇಳು ಹಲ್ಲೆಳಸಿದವ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಅನುಭವ ಮಂಟಪದಿ ಜಾತಿ ಮತ ಪಂಥಗಳ, ಅನುಭವ ಮಂಟಪದಿ ಜಾತಿ ಮತ ಪಂಥಗಳ, ಎಣಿಸದೊಂದೇ ಜಾತಿ ಮಾನವರು ನಾವಿಂದು, ಎಣಿಸದೊಂದೇ ಜಾತಿ ಮಾನವರು ನಾವಿಂದು, ಕೈನೆಗಹಿ ಬೋಧಿಸಿದ ವಿಶ್ವಾತ್ಮ ಭಾವವನು, ಕೈನೆಗಹಿ ಬೋಧಿಸಿದ ವಿಶ್ವಾತ್ಮ ಭಾವವನು, ಮನುಜ ದೇವನು ನಮ್ಮ ಭಾಗ್ಯದ ಬಸವಣ್ಣ, ಮನುಜ ದೇವನು ನಮ್ಮ ಭಾಗ್ಯದ ಬಸವಣ್ಣ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ.
ನುಡಿದಂತೆ ನಡೆದವನು, ನಡೆದಂತೆ ನುಡಿದವನು, ನುಡಿದಂತೆ ನಡೆದವನು, ನಡೆದಂತೆ ನುಡಿದವನು, ನಡೆ ನುಡಿಗಳೊಂದಾಗಿ ಜೋಡಿಸಿದ ಜೀವನದಿ, ನಡೆ ನುಡಿಗಳೊಂದಾಗಿ ಜೋಡಿಸಿದ ಜೀವನದಿ, ಕೂಡಲ ಸಂಗಯ್ಯ ರಾಮೇಶನೊಳು ಸೇರಿ, ಕೂಡಲ ಸಂಗಯ್ಯ ರಾಮೇಶನೊಳು ಸೇರಿ, ಪಡವಿಯೊಳು ಬೆಳಗಿದನು ವರಬಕುತಿ ಜ್ಯೋತಿಯನು, ಪಡವಿಯೊಳು ಬೆಳಗಿದನು ವರಬಕುತಿ ಜ್ಯೋತಿಯನು, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ, ಎಲ್ಲರೆದೆಯೊಳು ತುಂಬಿ, ಎಲ್ಲರೆದೆಯೊಳು ತುಂಬಿ ತುಳುಕುವ ಹಿರಿಯಣ್ಣ, ಎಲ್ಲರವ ನಮ್ಮಣ್ಣ, ಎಲ್ಲರವ ನಮ್ಮಣ್ಣ, ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಅದ್ಭುತವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಕ್ಕಂಥ ಬಸವರಾಜ್ ತೊಗ್ಗಿಯವರು ಉಪ್ಪಿನಪೇಟೆಗೆಯಿಂದ ಬಂದಿದ್ದಾರೆ. ಬಹಳ ಸಂತೋಷ. ಕಳೆದ 55 ಸಂಚಿಕೆಗಳನ್ನು ಅವರು ತಮ್ಮ ಉಪ್ಪಿನಪೇಟೆಗೆರೆಯಲ್ಲೇ ಯೂಟ್ಯೂಬಲ್ಲೇ ಮೂಲಕ ನೋಡ್ತಾ ಇದ್ದರಂತೆ. ಇವ್ರನ್ನ ನೋಡಬೇಕು, ಇಲ್ಲಿ ನೇರವಾಗಿ ಕೇಳಬೇಕು ಅಂತ ಹೋದ ವಾರದಿಂದ ಅವರು ಇಲ್ಲಿ ಬರ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅವರು ಕೃಷಿಕರ ಜೊತೆಗೆ ವ್ಯಾಪಾರಸ್ಥರು, ಜೊತೆಗೆ ಶರಣ ಸಂಸ್ಕೃತಿಯಲ್ಲಿ ನಡೀತಕ್ಕಂಥ ಬಸವರಾಜವರು ಸಂಗೀತಗಾರರು. ಸೊ ಅವರ ಬಸವಣ್ಣವರ ಕುರಿತು ವಚನವನ್ನು ಹಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ಅಲ್ಲಮಪ್ರಭು ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆದ ಸಂಭಾಷಣೆಯನ್ನು ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತು ಸದಸ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ಅರಿವಿನ ಮನೆ ಆನ್ಲೈನ್ ಕಾರ್ಯಕ್ರಮದ ಒಂದು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಇದರ 57ನೇ ಸಂಚಿಕೆ ಅಲ್ಲ 57ನೇ ಸಂಚಿಕೆಯ ಈ ಒಂದು ಸಂದರ್ಭದಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರೇ, ಮಾತೆಯರೇ, ಆನ್ಲೈನ್ ಮೂಲಕ ಇದನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕಳೆದ ವಾರ ನಮಗೆ ಪ್ರಭುದೇವರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದರು ಅಂದರೆ, ಅಭ್ಯಾಸದ ಮಾತಲ್ಲ, ಸ್ತೋತ್ರದ ಸುಖವಲ್ಲ, ಶಾಸ್ತ್ರದ ಅನುಭವದ ಮಾತಲ್ಲ, ಒಳಗಣ ಮಾತಲ್ಲ, ಹೊರಗಣ ಮಾತಲ್ಲ, ಇದರಂಗವನರಿಯದೆ ಅನುಭವವ ಮಾಡಿ ಫಲವೇನಯ್ಯ. ಗುಹೇಶ್ವರ ಲಿಂಗವು ಕೊನೆಗೆ ಹೇಳಿದರು ಅವರು, ಉಪಮಾತೀತ ನೋಡ ಸಿದ್ದರಾಮಯ್ಯ. ಗುಹೇಶ್ವರ ಲಿಂಗ ಅಂದರೆ ಬರೋದು ಆ ಪರವಸ್ತು, ಮೂಲ ಪರವಸ್ತು. ಆ ಪರವಸ್ತು ಮಾತ್ರ ಅದು ಉಪಮಾತೀತವಾಗಿರುವಂಥದ್ದು. ಉಪಮೆಗೆ ಅದು ಸಿಲುಕೋದಿಲ್ಲ. ಅದು ಬಾಹ್ಯ ಸ್ತೋತ್ರಕ್ಕೆ ಕೇಳೋದಿಲ್ಲ, ಬಾಹ್ಯ ಸ್ತೋತ್ರಕ್ಕೆ ಕೇಳೋದಿಲ್ಲ. ಅದು
ಹಾಗೆ ಅದು ಶಾಸ್ತ್ರದ ಮಾತಿಗೂ ಸಿಲುಕೋದಿಲ್ಲ. ಅದನ್ನು ಮಾತಿನಲ್ಲಿ ಹಿಡಿದಿಡಬೇಕು. ಮಾತಿನಲ್ಲಿ ಅದನ್ನು ಹಿಂಗೈತೆ ಅಂತ ಹೇಳಬೇಕಂದ್ರೆ ಅದನ್ನು ಮಾತಿನ ಮೂಲಕನೂ ಹೇಳಲಿಕ್ಕೆ ಬರೋದಿಲ್ಲ. ಹೇಳಲಿಕ್ಕೇ ಬರೋದಿಲ್ಲ ಅಂದ್ರೆ ಕೇಳಲಿಕ್ಕಂತೂ ಬರೋದೇ ಇಲ್ಲ. ಹೇಳಿದರೆ ಕೇಳಕ್ಕೆ ಬರ್ತೈತಿ. ಅದಕ್ಕೆ ಅವರು ಬಾಹ್ಯ ಶ್ರೋತ್ರ ಶಾಸ್ತ್ರಾದಿ ಮಾತಿಗೆ ಸಿಲುಕುವುದಲ್ಲ. ಹೇಳಿದರೆ ಕೇಳೋದು, ಅದು ಮಾತಿನ ಒಂದು ಮಿತಿಗೆ ನಿಲುಕಲಾರದಂತಹ ಪರವಸ್ತು. ಹೀಗಾಗಿ ಅದು ಉಪಮಾತೀತ. ಉಪಮೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಹಿಂಗಿದೆ, ಒಂದನ್ನೇನೋ ವಿವರಿಸಿ ಹೇಳಬೇಕಾಗಿತ್ತಂದ್ರೆ ಅದು ಹೆಂಗಿದೆ ಅಂದರೆ ಅದು ಇದರಂಗಿದೆ ಅಂತ ಒಂದನ್ನು ತೋರಿಸಿ ಹೇಳೋದು. ಒಂದನ್ನು ತೋರಿಸಿ ಹೇಳೋದು, ಇದು ಹೆಂಗೆ ಅಂದ್ರೆ ಇದು ಹಿಂಗೈತಲ್ಲ ಇದರ ಹಂಗೆ ಅಂತ, ಇದು ಹೆಂಗೆ ಅಂದ್ರೆ ಇಲ್ಲೈತಲ್ಲ ಇದರಂಗೆ ಇದು ಅಂತ ತೋರಿಸೋದು. ಉಪಮೆಗಳನ್ನು ಕೊಡ್ತೇವೆ ನಾವು. ಇದು ಹೆಂಗೆ ಇದ್ದಂಗೆ ಐತ್ರಿ ಅಂದ್ರೆ ಇದು ಹೆಂಗೆ ಇದ್ದಂಗೆ ಐತ್ರಿ. ಅದು ಇನ್ನೊಂದು ಅದನ್ನು ಹೇಳ್ಬೇಕಂದ್ರೆ ಅದು ಹೆಂಗೈತೆ, ಇದನ್ನು ಒಂದಕ್ಕೊಂದು ಉಪಮೆ ವಸ್ತುಗಳಾಗಿ ಈ ಜಗತ್ತಿನಲ್ಲಿ ನಾವು ನಮ್ಮ ತಿಳುವಳಿಕೆಯನ್ನು ಮಾಡಿಕೊಳ್ಳಿಕ್ಕೆ ಉಪಮೆಗಳನ್ನು ಉಪಯೋಗ ಮಾಡ್ಕೋತೇವೆ. ಆದರೆ ಈ ಪರವಸ್ತು ಇದು ಯಾವುದನ್ನೂ ತೋರಿಸಿ ಇದು ಹಿಂಗೈತಿ ಅಂತ ಹೇಳಲಿಕ್ಕೆ ಬರಲಾರ್ದಂಥದ್ದು. ಹೆಂಗೈತಿ ಅಂತ ಯಾರ ಕೇಳಿದ್ರೆ ಅದು ಹಿಂಗೈತಿ ಅಂತ ತೋರಿಸ್ಲಿಕ್ಕೆ ಇನ್ನೊಂದು ವಸ್ತು ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಇಲ್ಲ. ಅದನ್ನು ಇನ್ನೊಂದು ಹೋಲಿಸ್ಲಿಕ್ಕೆ ಬರೋದಿಲ್ಲ, ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಪ್ರಭುದೇವರು ಹೇಳಿದರು. ಹಿಂಗೆ ಹೇಳಿದ ಮೇಲೆ ಸಿದ್ದರಾಮೇಶ್ವರರು ಇಂತೂ ಪರಬ್ರಹ್ಮವೆಂಬುದನ್ನು ಆರಿಗೂ ತೋರಬಾರದ, ಇಂತೂ ಪರಬ್ರಹ್ಮವೆಂಬುದನ್ನು ಆರಿಗೂ ತೋರಬಾರದ ಉಪಮಾತೀತವೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಏನು ಹೇಳಿದರು ಅವರು? ಉಪಮೆ ಅನುಪಮೆ ಎಂಬುದು ನಿಮ್ಮಾಧೀನ ಕಂಡಯ್ಯ. ಉಪಮೆ ಅನುಪಮೆ ಎಂಬುದು ನಿಮ್ಮಾಧೀನ ಕಂಡಯ್ಯ. ಹೇಳಿಹೇ ಕೇಳ್ಹೇನೆಂಬುದು ನೀವೇ ಕಂಡಯ್ಯ. ಎನ್ನಂತರಂಗಕ್ಕೆ ಬಹಿರಂಗಕ್ಕೆ ನೀವೇ ಕರ್ತರಾದ ಕಾರಣ ನಿಮ್ಮ ನಿಜವ ಹೇಳದಿರ್ದಡೆ ಎಂತುಳಿವೆನಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಇದನ್ನೊಂದು ರೀತಿ ಕೇಳಿದರು. ಮತ್ತಂ ಕಾಯವಿಡಿದಿಹನನ್ನಕ್ಕ ಕಾಮವೇ ಮೂಲ. ಕಾಯವಿಡಿದಿಹನ್ನಕ್ಕ ಕಾಮವೇ ಮೂಲ. ಜೀವವಿಡಿದಿಹನ್ನಕ್ಕ ಕ್ರೋಧವೇ ಮೂಲ. ವ್ಯಾಪ್ತಿಯುಳ್ಳನ್ನಕ್ಕ ಸಕಲ ವಿಷಯಕ್ಕೆ ಆಸೆಯೇ ಮೂಲ. ಎನ್ನಯ ಆಶಯ ಪಾಶ ಘಾಸಿ ಮಾಡುತ್ತಿದೆ. ಶಿವಯೋಗದ ಲೇಸಿನ ಠಾವ ತೋರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವೆರಡನ್ನೂ ಒಂದೇ ಸಾರಿ ಕೇಳಿದರು. ಏನು ಕೇಳಿದರು? ಉಪಮೆ ಅನುಪಮೆ ಎಂಬುದು ನಿಮ್ಮಾಧೀನ ಕಂಡಯ್ಯ. ಈಗ ನಮಗೇನೋ ಹೇಳಿದ್ರಪ್ಪ ನೀವು, ಅದು ಉಪಮಾತೀತ, ಅದು ಉಪಮೆಗೆ ಬರುವುದಿಲ್ಲ, ಹೋಲಿಕೆಗೆ ಬರುವುದಿಲ್ಲ ಅಂತೇನೋ ಹೇಳಿದ್ರಿ. ಈಗ ಅದನ್ನೆಲ್ಲ ಹೇಳಬೇಡ್ರಿ ನನಗೆ ಅಂತ. ಅವೆಲ್ಲ ನನಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಹೇಳಕ್ಕೆ ಬರೋದಿಲ್ಲ ಅಂತ ನೀವು ಹೇಳಕತ್ತಿರಲ್ಲ, ಅದನ್ನು ನಾನು ನಂಬೋದಿಲ್ಲ. ಹೆಂಗೈತಿ ಅಂತ ಹೇಳ್ರಿ ಅಂತ ನಾ ಕೇಳೀನಿ, ಹೆಂಗೈತಿ ಅಂತ ತೋರಿಸ್ರಿ ಅಂತ ನಾ ಕೇಳೀನಿ. ಅದು ಹಂಗೆ ತೋರ್ಸಕ್ಕೆ ಬರೋದಿಲ್ಲ, ಅದು ಹೇಳಕ್ಕೆ ಬರೋದಿಲ್ಲ, ಮಾತಿಗೆ ಸಿಗೋದಿಲ್ಲ ಅಂತೆಲ್ಲ ನನಗೆ ಹೇಳಕತ್ತೀರಿ. ಆದರೆ ಅದನ್ನು ನನಗೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಹೇಳಿದರು, ಏನು ಹೇಳಿದರು ಅವರು? ಉಪಮೆ ಅನುಪಮೆ ಎಂಬುದು ನಿಮ್ಮ ಅಧೀನ ಕಂಡಯ್ಯ. ನಾವು ಅಂತೇವಿಲ್ಲ, ಕುಡುಗೋಳು ಕುಂಬಳಕಾಯಿ ಎರಡೂ ನಿಮ್ಮ ಕೈಯಾಗದಾವ್ರಿಪ್ಪ, ಅದನ್ನು ಅಡ್ಡರ ಹೆಚ್ಚ್ರಿ ಉದ್ದರ ಹೆಚ್ಚ್ರಿ ಅಂತ ಅನ್ನಂಗಿಲ್ಲ ನಾವು. ಆ ಸ್ಥಿತಿ ಇದು.
ನನಗೆ ಯಾಕೆ ಇವನ್ನೆಲ್ಲ ಹೇಳ್ತೀರಿ ಅಷ್ಟು ಇದನ್ನ ಹೇಳಬೇಡ್ರಿ ನನಗೆ. ನಿಮ್ಮನ್ನು ಬಿಟ್ಟು ಏನರ ಬೇರೆ ಐತೇನೆ ಈ ಜಗತ್ತಿನಾಗ ಅಂತಾರೆ ಅವ್ರು. ನಿಮ್ಮನ್ನು ಹೊರತುಪಡಿಸಿ ನೀವೇ ಆ ಘನವಾಗಿರ್ತಕ್ಕಂಥ ಪರವಸ್ತುವಿನ ಸಾಕಾರ ರೂಪವಾಗಿ ನನ್ನ ಮುಂದೆ ಬಂದು ನಿಂತೀರಿ. ಈಗ ಮತ್ತೇನು ಹೇಳಕತ್ತೀರಿ? ಅದು ಹಂಗಿಲ್ಲ, ಅದು ಹಂಗೆ, ಅದು ಹಿಂಗೆ ಅಂತ ನನಗೆ ಹೇಳಕತ್ತೀರಿ ನೀವು. ಬ್ಯಾಡ ನನಗದಂತಾರೆ ಅವ್ರು. ಸಾಕ್ಷಾತ್ ಅದರ ಸ್ವರೂಪನ ನೀವೇ ಬಂದು ನಿಂತೀರಿ ಅಂತ ನನಗೆ ಗೊತ್ತೈತಿ. ಅದು ಹೆಂಗೈತಿ ತೋರ್ರಿ ಅಂತ ಕೇಳಾಕತ್ತೇನೆ, ಖರೆ ಅದು ಹೇಳಕ್ಕೆ ಬರೋದಿಲ್ಲ ಅಂತ ನೀವು ಹೇಳಕತ್ತೀರಿ ನನಗೀಗ. ಅಂದ್ರೆ ನಿಮ್ಮ ಸ್ವರೂಪವನ್ನು ನೀವು ನನಗೆ ಹೇಳಬೇಕಾಗೈತಿ. ಈಗ ಅದು ನನಗೆ ಹೇಳವಲ್ರಲ್ಲ, ಅದು ಬ್ಯಾಡ ನನಗೆ. ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದ ಬಿಟ್ಟು ಆ ಘನ ಇಲ್ಲ. ಆ ಘನವೇ ನೀವು, ನೀವೇ ಆ ಘನ, ನೀವೇ ಆ ಪರವಸ್ತು, ಪರವಸ್ತುವೇ ನೀವು. ನಿಮ್ಮನ್ನು ಬಿಟ್ಟು ಅದು ಹೊರತಿಲ್ಲ. ಆ ಉಪಮೆ ಮತ್ತು ಉಪಮಾತೀತ ಎಂಬ ಎರಡು ಅದಾವಲ್ಲ, ಅವೆರಡೂ ನಿಮ್ಮ ಅಧೀನದೊಳಗೆ ಅದಾವು. ನೀವು ಮನಸ್ಸು ಮಾಡಿದರೆ ಅದಕ್ಕೊಂದು ಉಪಮೇನೂ ಕೊಟ್ಟು ಹೇಳಬಹುದು ನೀವು. ಇಲ್ಲ ಅಂದರೆ ಉಪಮೆ ಇರಲಾರ್ದನೂ ನನಗೆ ಹೇಳಬಹುದು ನೀವು ಮನಸ್ಸು ಮಾಡಿದ್ರೆ. ಅಂದಂಗೆ ಅದು ನೀವು ಮನಸ್ಸು ಮಾಡಿದರೆ ಇದು ಸಾಧ್ಯ ಐತಿ. ನಾವೊಮ್ಮೆ ಮೆಂತಿರಂಗಿಲ್ಲ ಲೋಕಾರೂಢಿ ಒಳಗೆ ನಮ್ಮಿಂದ ಆ ಕೆಲಸ ಮಾಡೋಕೆ ಹಾಕಿರ್ತೈತಿ. ಆದರೂ ನನಗೆ ಗೊತ್ತಿಲ್ಲ ಬಿಡಪ್ಪ, ಅವ್ರು ಯಾರು ನನಗೇನ ಗೊತ್ತಿಲ್ಲ ಬಿಡಪ್ಪ, ಅದೇನು ನನಗೆ ಇದಿಲ್ಲ ಬಿಡಪ್ಪ. ಇಲ್ಲರಿ ನಿಮ್ಗೆ ನಾವು ಇಲ್ಲರಿ, ನಿಮ್ಗೆ ಗೊತ್ತೈತ್ರಿ, ನಿಮ್ಗೆ ಪಕ್ಕಾ ನಿಮ್ಮ ಕಡೆಯಿಂದ ಆಕೈತ್ರಿ ಕೆಲಸ. ಅದು ಇಲ್ಲರಿ ನೀವು ಮನಸ್ಸು ಮಾಡಿದ್ರೆ ಆಕೈತ್ರಿ ಅನ್ನಂಗಿಲ್ಲ ಜನ ಬಂದು. ಹಂಗೆ ಈ ಸ್ಥಿತಿ. ಅವ್ರ ಆಸಕ್ತಿ ಎಷ್ಟೈತೆ ಅದರ ಮೇಲೆ ನಾವು ಅವ್ರಿಗೆ ಏನೋ ಒಂದು ಮಾಡ್ಬೇಕು. ಹಂಗದ. ಅವರು ಕಾಟಾಚಾರಕ್ಕೆ ಬಂದಿದ್ರು ಅಂದ್ರೆ ಏನಪ್ಪ ನನಗೆ ಗೊತ್ತಿಲ್ಲ ಅಂತಾರೆ. ಅವರು ಭಾಳ ನಮ್ಮ ಹತ್ರ ಏನೋ ಭಾಳ ಆಸಕ್ತಿಯಿಂದ ಖರೇನ ಅವ ಇಷ್ಟು ಸಲ ಬಂದಾನ, ಅವಂಗೆ ನಾ ಏನರ ಸಹಾಯ ಮಾಡ್ಬೇಕಂತ ಮನಸ್ಸು ಮಾಡಂಗಿಲ್ಲ ಒಂದಿಷ್ಟು. ಆ ರೀತಿ ಇದು. ಅದೆಲ್ಲ ನನಗೆ ಹೇಳಬೇಡ್ರಿ. ಆ ಹೇಳಿಕೆ ಕೇಳುವ ಕೇಳಿಕೆಗೆಲ್ಲವೂ ನಿಮ್ಮಿಂದ ಬಿಟ್ಟು ಬೇರೆ ಇಲ್ಲವು. ಅವು ಯಾವ ನಿಮ್ಮನ್ನು ಬಿಟ್ಟಿಲ್ಲ. ಅವೆಲ್ಲ ನಡೆಯುವುದು, ಅವೆಲ್ಲ ನಡೆಯೋದೈತಲ್ಲ ಅದು ನಿಮ್ಮಿಂದನೇ ನಡೀತೈತಿ. ಅದು ಹೇಳಾಕತ್ತೈತೆ ಅಂದರು ಅದು ನಿಮ್ಮಿಂದನೇ ನಡೆಯಾಕತ್ತೈತಿ. ಅದನ್ನು ಇನ್ನೊಬ್ರು ಕೇಳಾಕತ್ತಾರಂದ್ರು ಆ ಕೇಳುವಿಕೆ ಅದು ನಿಮ್ಮಿಂದನೇ ನಡೆದೈತಿ. ಅವ್ರು ಹೇಳಾಕತ್ತಿಲ್ಲ ಅಂದ್ರೂ ಅದಕ್ಕೆ ಕಾರಣ ನೀವ. ಅವ್ರು ಹೇಳಾಕತ್ತಿದ್ದಿಲ್ಲಿ ಕೇಳಾಕತ್ತಿಲ್ಲ ಅಂದ್ರೂ ಅದಕ್ಕೂ ಕಾರಣ ನೀವ. ನಿಮ್ಮನ್ನು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿದ್ರಾಗ. ಅದಕ್ಕೆ ದಯವಿಟ್ಟು ನನಗೆ ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಎನ್ನ ಅಂತರಂಗ ಬಹಿರಂಗವೆಲ್ಲವೂ ರೂಪಿಸಿದವರು ನೀವೇ. ನನ್ನ ಅಂತರಂಗದೊಳಗೆ ತಿಳಿದೈತೋ ತಿಳಿದಿಲ್ಲೋ, ಹೊರಗೆ ನಾ ಏನದೇನಿ ಒಳಗದೇನಿ, ಇವೆಲ್ಲ ನೀವೇ ರೂಪಿಸಿರಿ ನನ್ನ. ನೀವೇ ರೂಪಿಸ್ದವ್ರು ನನ್ನ. ನಾ ಈಗೇನು ಈ ಸದ್ಯ ಅದನ್ನಲ್ಲ ಅದಕ್ಕೆಲ್ಲ ನೀವೇ ಕಾರಣೀಕರ್ತರು ಅನ್ನುವಂಥ ಜ್ಞಾನ ಬಂದುಬಿಟ್ಟೈತೆ ಅವ್ರಿಗೆ. ಹೀಗಾಗಿ ನಂದೇನೂ ಇಲ್ಲ, ಎಲ್ಲ ನೀವೇ ರೂಪಿಸಿ ನೀವೇ ಆಗಿರಿ. ಅದು ಕಾರಣ ನಿಮ್ಮ ನಿಜ ಸ್ವರೂಪವ ನೀವೇ ಹೇಳಬೇಕು. ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಹೇಳೋದು ಅದನ್ನು ನಾ ಕೇಳಕ್ಕೆ ಸಾಧ್ಯ ಇಲ್ಲ, ನಾ ತಯಾರಿಲ್ಲ. ಬೇರೊಬ್ಬರಿಗೆ ನಿಮ್ಮ ನಿಜ ಸ್ವರೂಪವನ್ನು ನೀವು ಹೇಳಾರ್ದ ಅದನ್ನು ಬೇರೊಬ್ಬರು ಹೇಳಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಅದನ್ನಂತೂ ನಾನು ಇದ್ರೆ ಹೇಳಬೇಡ್ರಿ. ಅಲ್ಲಿ ಕೇಳು ಇಲ್ಲಿ ಕೇಳು ಅಲ್ಲಿ ಹೋಗಂತ ಹೇಳಕ್ಕೆ ಹೋಗ್ಬೇಡ್ರಿ. ಹೇಳಿದ್ರೆ ನೀವೇ ಹೇಳಬೇಕು. ನಾನು ನಿಮ್ಮಿಂದ ಬರಾವ, ನಿಮ್ಮ ಮಾರ್ಗದೊಳಗೆ ನಾ ಬಂದ್ಬಿಡ ಹಿಂದೆ ಅಷ್ಟ. ನೀವೇ ಹೇಳಬೇಕು. ನಿಮ್ಮ ನಿಜ ನಿಲವು ನೀವೇ ಹೇಳದಿದ್ದರೆ ನಾನಂತೂ ಉಳಿಯಲಾರೆ. ಕೊನೆಗೆ ಹೇಳಿದ್ರು ಅವರು. ನೀವು ಇಷ್ಟು ಮೀರಿ ನಿಮ್ಮ ನಿಜದ ನಿಲುವನ್ನು ಹೇಳಿಲ್ಲ ಅಂದ್ರೆ ನಾನಂತೂ ಉಳಿಯಲಾರೆ. ನನಗೆ ನೀವಲ್ಲದೆ ಮತ್ತಾರು ಗತಿ ಇಲ್ಲ. ನನಗೆ ನೀವಲ್ಲದೆ ಮತ್ತಾರು ಗತಿ ಇಲ್ಲ ಪ್ರಭುವೇ ಅಂದು ಸಿದ್ದರಾಮದೇವರು ಸಮರ್ಪಣಾ ಭಾವದಿಂದ ಅವರಿಗೆ ಶರಣಾಗತಿಯ ನುಡಿಯನ್ನು ನುಡಿತಾರೆ. ಮುಂದೆ ಶಿವಯೋಗದ ರಹಸ್ಯವನ್ನು ನನಗೆ ತೋರು, ಶಿವಯೋಗದ ರಹಸ್ಯವನ್ನು ನನಗೆ ತೋರು ನೀನು ಅನ್ನುವಂಥ ಮಾತನ್ನು ಮುಂದಿನ ವಚನದಲ್ಲಿ ಬಂತು. ಕಾಯವಿಡಿದ ಅನ್ನಕ್ಕ ಕಾಮವೇ ಮೂಲ ಅನ್ನುವಂಥ ವಚನದಲ್ಲಿ ಬಂದು ಕಾಯಭಾವವಿರುವುದರಿಂದ ಕಾಮದ ಬಯಕೆ ಐತಿ. ಈ ಕಾಮದ ಅಂದರೆ ಇಚ್ಛೆ, ಅಪೇಕ್ಷೆ. ಕಾಮದ ಬಯಕೆ ಅಂದರೆ ಅಪೇಕ್ಷೆ. ಈ ಕಾಯಭಾವ ಇರೋದರಿಂದ ಕಾಮದ ಬಯಕೆ ಇರ್ತೈತಿ, ಅದು ಸಹಜವಾಗಿರೋದು. ಅದಕ್ಕೆ ಕಾಮದ ಬಯಕೆಯ ಮೂಲ ಕಾರಣವಾಗಿ ಈ ಕಾಯಭಾವ ಇರೋದರಿಂದ ಕಾಮದ ಬಯಕೆ ಮೂಲ ಕಾರಣ ಆಗೈತಿ. ಈ ಜೀವಭಾವ ಹಿಡಿದಿರೋರಿಗೆ ಕ್ರೋಧಾಗ್ನಿ, ಜೀವಭಾವಕ್ಕೆ ಕ್ರೋಧಾಗ್ನಿ ಮೂಲ ಕಾರಣವಾಗಿ ಕಾಡ್ತಿರ್ತೈತಿ.
ಅದಕ್ಕೆ ವ್ಯಾಪ್ತಿಯುಳ್ಳನ್ನಕ್ಕ ಸಕಲ ವಿಷಯಕ್ಕೆ ಆಸೆಯೇ ಮೂಲ. ಕಾಯ ಮತ್ತು ಜೀವಭಾವದಿಂದಾದ ಕಾಮಕ್ರೋಧಗಳು, ಕಾಯಭಾವದಿಂದ ಕಾಮ, ಜೀವಭಾವದಿಂದ ಕ್ರೋಧ. ಈ ಕಾಯಭಾವದಿಂದಾದ ಕಾಮಕ್ರೋಧಗಳ ವಿಸ್ತಾರದ ಹರಹು. ಮೂಲ ಹುಟ್ಟುವುದು ಕಾಮ ಮತ್ತು ಕ್ರೋಧ. ಕಾಮಕ್ರೋಧ ಮುಂದಿನ 6 ವರ್ಗಗಳು, ಮುಂದಿನ 6 ವರ್ಗಗಳು ಇದು ಇವ ಮೊದಲು ಕಾಮಕ್ರೋಧಗಳಿಂದ ಇವು ಹುಟ್ಟಿದ್ವು ಅಂತ. ಕಾಮಕ್ರೋಧ ಮೋಹ ಲೋಭ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ, ಹೌದಾ? ಇವು 3 ಕಾಯಭಾವದಿಂದ ಕಾಮ ಮತ್ತು ಜೀವಭಾವದಿಂದ ಕ್ರೋಧ. ಇವುಗಳ ಭಾವದ ಈ ಮೂಲದಿಂದ ಮುಂದಿನೆಲ್ಲ ಹುಟ್ಟಿದು. ವಿಸ್ತಾರದ ಹರವು, ಇದು ಮುಂದೆ ವಿಸ್ತಾರ ಆಗಿ ಹೋತು. ವಿಸ್ತಾರದ ಹರವು ಶಬ್ದಾದಿ ಸಕಲ ವಿಷಯ ಪ್ರಪಂಚದಾಸೆಯ ಮೂಲ ಕಾರಣವಾಗಿ ಎನಗೆ ಸುತ್ತಿ ಬಿಗಿದ ಆನೆಯ ಪಾಶಬಂಧನ, ಎನಗೆ ನುಗ್ಗು ನುಸಿ ಮಾಡಿ ಅದು ಕಾಡಾಕತ್ತೈತ. ಇವೇನದಾವಲ್ಲ ಅರಿಷಡ್ವರ್ಗಗಳು, ಇವು ಆನೆಯ ಪಾಶ. ಆನೆ ಭಾಳ ಬಲಿಷ್ಠವಾಗೈತಿ, ಭಾಳ ಬಲಿಷ್ಠವಾಗೈತಿ ಆನೆ. ಆನೆಯ ಪಾಶ ಅಂತ ಯಾಕೆ? ಆನೆ ಭಾಳ ಬಲಿಷ್ಠ ಐತಿ. ಆದ್ರೆ ಅದಕ್ಕೆ ಕಟ್ಟಿದ್ದು ಏಟು ಕಟ್ಟಿರ್ತಾರೆ ಅವರು? ಒಂದು ಸರಪಳಿ, ಒಂದು ಗಿಡಕ್ಕೆ ಕಟ್ಟಿರ್ತಾರೆ. ಕಟ್ಟ್ಯಾರನ್ನೋ ಭಾವ ಐತಲ್ಲ ಅದಕ್ಕೆ. ತನ್ನ ಶಕ್ತಿಯ ಸ್ವರೂಪ ಜ್ಞಾನ ಆತಂದ್ರೆ ಆನೆಗೆ ಯಾ ಗಿಡ ಯಾ ಸರಪಳಿ ಅದಕ್ಕೆ ಆನೆಗೆ. ಒಮ್ಮೆಮ್ಮಂತೂ ಮಾವುತ ಒಂದು ಸಣ್ಣ ಅದಕ್ಕೋ ಕಟ್ಟಿರ್ತಾವೆ, ಒಟ್ಟು ಕಟ್ಟ್ಯಾನನ್ನೋ ಭಾವ ಇರ್ತದೆ ಅದಕ್ಕೇನೋ ನನಗೆ ಕಟ್ಟ್ಯಾರನ್ನೋ ಭಾವ ಇರ್ತೈತೆ, ಅದಕ್ಕೆ ಸುಮ್ಮನೆ ಇರ್ತದೆ ಅಲ್ಲಿ. ಜರ ಆ ಆನೆಗೆ ತನ್ನ ಮೂಲ ಸ್ವರೂಪದ ಜ್ಞಾನ ಆತಂದ್ರೆ, ಶಕ್ತಿ ಅರಿವು ಆತಂದ್ರೆ, ಏನು ಕಟ್ಟ್ಯಾರ ನನಗೆ ಇದನ್ನು, ಇದೆಂತ ಅದು ನನಗೆ. ಕಾಡಿನೊಳಗಿರ್ತಕ್ಕಂಥ ಆನೆ, ಕಟ್ಲಾರ್ದ ಆನೆಗೆ ದೊಡ್ಡ ಮರನ ಉರುಳಿಸ್ಬಿಡ್ತಾವೆ. ಉರುಳಿಸಂಗಿಲ್ಲ, ಅವಕ್ಕೆ ಗೊತ್ತೈತಿ ಯಾವ ಬಂಧನದೊಳಗಿರಲಾರ್ದಂಥ ಆನೆಗಳವು. ಇಲ್ಲಿ ಅರಿಷಡ್ವರ್ಗಗಳಿಂದ ಕೂಡಿದಂಥ ಈ ಜೀವಭಾವ ಏನೈತಲ್ಲ, ಕಾಯಭಾವದಿಂದ ಕಾಮಕ್ರೋಧ ಮದಮತ್ಸರಗಳು ಬಂದ ಮೇಲೆ ಮನುಷ್ಯ ತನ್ನ ಮೂಲ ಸ್ವರೂಪ ಜ್ಞಾನವನ್ನು ಕಳ್ಕೊಂಡಿರ್ತಾನ. ಹೀಗಾಗಿ ಅವಕ್ಕೆ ಅಂಟ್ಕೊಂಡು ಕುಂತಾನ. ಅವೇನು ಬೆಟ್ಟು ಬರೋದು ದೊಡ್ಡ ಮಾತಲ್ರಿ. ಆನೆ ಮನಸ್ಸು ಮಾಡ್ತಂದ್ರೆ ಆ ಸರಪಳಿ ಕೆತ್ಕೊಂಡು ಬರೋದು ದೊಡ್ಡ ಮಾತಲ್ರಿ. ದೊಡ್ಡದಲ್ಲಲ್ರಿ. ನೋಡ್ರಿ, ನಾವು ವಿಚಾರ ಮಾಡೋಣ, ಎಲ್ಲಿ ಕಟ್ಟಿರ್ತಾರೆ ನೋಡ್ರಿ ಅವರು. ಏನು ಭಾಳ ಅದಕ್ಕೆ ದೊಡ್ಡದೊಂದು ಹಗ್ಗ, ಹರಿಲಾರ್ದಂಥ ಹಗ್ಗ ಏನೋ ಆನೆಗೇನು ಸರಪಳಿ ಕಟ್ಟಿರ್ತಾರೆ. ಒಂದು ಸರಪಳಿ ಅದನ್ನ ಎಲ್ಲಿದು ಒಯ್ದು ಕಟ್ಟಿರ್ತಾರೆ ರೀ? ಯಾವ್ದಾರ ಒಂದು ಕಂಬಕ್ಕೆ, ಯಾವ್ದಾರ ಒಂದು ಗಿಡಕ್ಕೆ ಕಟ್ಟಿರ್ತಾರೆ, ಮುಗೀತು. ಆನೆ ಮನಸ್ಸು ಮಾಡ್ತಂದ್ರೆ ಕಂಬ, ಸರಪಳಿ ಕೂಡ ಕಿತ್ಕೊಂಡು ಹೋಗ್ಲಿಕ್ಕೈತೆ. ಅದು ಹೋಗೋದಿಲ್ರಿ. ಅದಕ್ಕೆ ಆನೆಯ ಪಾಶ ಎಷ್ಟು ಚಂದ ಬಳಸ್ಯಾರ ನೋಡ್ರಿ. ಅದಕ್ಕೆ ಶಕ್ತಿ ಇದ್ದರೂ, ಅದನ್ನು ಕಿತ್ಕೊಂಡು ಹೋಗಿ ಬರುವಂಥ ಶಕ್ತಿ ಇದ್ದರೂ, ಅದು ಮರವೆಯ ಮಾಯೆಯಲ್ಲಿ ಅದರ ಶಕ್ತಿಯ ಅರಿವನ್ನು ಕಳ್ಕೊಂಡೈತೆ. ಅದು ಬಂಧನದೊಳಗೆ ಐತೆ ಅಂತ ಭಾವ ಐತೆ ಅದಕ್ಕೆ. ನನ್ನ ಕಟ್ಟ್ಯಾರ, ನನ್ನ ಈ ಮಾವುತ ಕಟ್ಟ್ಯಾನ, ಇವ ಬಿಚ್ಚುತನ ನನಗೆ ಹೋಗಕ್ಕೆ ಬರೋದಿಲ್ಲ ಅನ್ನೋ ಟ್ಯೂನಿಂಗ್ ಆಗೈತೆ ಆ ಮೈಂಡಿಗೆ. ಅದಕ್ಕೆ ಟ್ಯೂನ್ ಆಗೈತೆ ಅದಕ್ಕೆ. ಹೀಗಾಗಿ ಅವ ಕಟ್ಟುತ್ತಲೇ ನಿಲ್ತೈತಿ, ಬಿಚ್ಚುತ್ತಲೇ ಮಾಡ್ತೈತಿ. ಆದ್ರೆ ಆನೆ ಮನಸ್ಸು ಮಾಡ್ತಂದ್ರೆ, ಆನೆ ಶಕ್ತಿಯ ವಿಚಾರ ನಮಗೆ ಅರಿವು ಐತಲ್ಲ, ಅದು ಮನಸ್ಸು ಮಾಡ್ತಂದ್ರೆ ಅದು ಮಾವತ್ತು ಕಟ್ಟಿದ ಸರಪಳಿ ಕಿತ್ಕೊಂಡು ಹೋಗೋದೇನು ದೊಡ್ಡ ಮಾತಲ್ಲ ಅಂತ. ಹಂಗಾಗೈತಿ ಇಲ್ಲಿ. ಆಸೆಯ ಪಾಶ ಘಾಸಿ ಮಾಡುತ್ತಿದೆ, ಎನಗೆ ಸುತ್ತಿ ಬಿಗಿದ ಆಸೆಯ ಪಾಶ, ಅದು ಆನೆಯ ಪಾಶದಂತೆ. ಆಸೆಯ ಪಾಶ ಬಂಧನವು ಎನಗೆ ನುಗ್ಗಿ ನುಸಿ ಮಾಡಿ. ಆಸೆ ಅಂತಕ್ಕಂಥ ಪಾಶ ಅಷ್ಟು ಕೆಟ್ಟದು. ಆಸೆ ಅಂತಕ್ಕಂಥ ಪಾಶ ಭಾಳ ಕೆಟ್ಟ. ಒಮ್ಮೆ ನಿರಾಶೆ ಭಾವದಿಂದ ಇದ್ವಿ ಅಂದ್ರೆ, ನಾವು ಒಮ್ಮೆ ಆಸೆ ಕಳ್ಕೊಂಡ್ವಿ ಅಂದ್ರೆ ನಾವು ಎಲ್ಲ ದುಃಖದಿಂದ ಮುಕ್ತಾಕ್ಕೇವೆ. ಮನಸ್ಸು ಮಾಡಿ ನೋಡ್ರಿ, ಮನಸ್ಸು ಮಾಡಿ ನೋಡ್ರಿ. ಎಲ್ಲದರ ಮೇಲಿನ ಮೋಹ ಮತ್ತು ಆಸೆಗಳನ್ನು ನಾವು ಕಡಿಮೆ ಮಾಡಿಬಿಟ್ಟು ಅಂದ್ರೆ, ಅಥವಾ ಅದರಿಂದ ವಿಡ್ರಾ ಆದ್ವಿ ಅಂದ್ರೆ, ಆಸೆಗಳಿಂದ ನಾವು ಹಿಂದಕ್ಕೆ ಬಂದುಬಿಟ್ಟು ಅಂದ್ರೆ ನೋಡ್ರಿ ಬದಲಾವಣೆ ಹೆಂಗಾಕತಿ. ಏನು ಬೇಡ ಅನ್ನಿಸ್ಬಿಡ್ತೈತೆ ಅವಾಗ. ಮತ್ತು ಏನು ಬ್ಯಾಡ ಅನ್ನಿಸಿದ ಮೇಲೆ ಈ ಹೋರಾಟ, ಈ ಸಂಘರ್ಷ, ಈ ದುಃಖ ಎಲ್ಲ ನಿಂತು ಹೋಗ್ಬಿಡ್ತೈತಿ ಒಮ್ಮೆ. ಈ ಬಳಲಿಕೆಯಿಂದ ಮುಕ್ತ ಆಗ್ಬೇಕಂದ್ರೆ ಈ ಆಸೆಯ ಪಾಶ ಬಂಧನವು ಎನಗೆ ನುಗ್ಗು ನುಸಿ ಮಾಡಿ ಬಾಧಿಸುತ್ತಿದೆ. ಎನ್ನಾಸೆಯ ಪಾಶ
ಘಾಸಿ ಮಾಡುತ್ತಿದೆ. ನೋಡ್ರಿ, ಆಸೆಯನ್ನು ಅವರು ಪಾಶಕ್ಕೆ ಹೋಲಿಸಿಬಿಟ್ರು, ಕಟ್ಟಿ ಹಾಕಿಬಿಟ್ಟೈತೆ ನಮ್ಮನ್ನು. ಎಲ್ಲದಕ್ಕೂ ನಾವು ಪ್ರತಿಯೊಂದಕ್ಕೂ ಆಸೆ ಪಡ್ತೇವೆ, ಪ್ರತಿಯೊಂದಕ್ಕೂ ಆಸೆ ಪಡ್ತೇವೆ. ಅದು ಸಣ್ಣದೋ ದೊಡ್ಡದು, ಅದು ನಮ್ಮಲ್ಲಿ ಇರಲಾರದ್ದೋ ಇದ್ದದ್ದು ವಿಚಾರ ಮಾಡಂಗಿಲ್ಲ. ನಮ್ಮಲ್ಲಿ ಇದ್ದದ್ದನ್ನು ಹೊರಗೆ ಬಂದಾಗ ಅದಕ್ಕೆ ಆಸೆ ಪಡ್ತೇವೆ ನಾವು. ಎಷ್ಟು ಅಜ್ಞಾನದೊಳಗಿರ್ತೇವೆ ಅಂದರೆ, ನಮ್ಮಲ್ಲಿ ಇರ್ತಾವೆ ಇದ್ರೂ ಅಲ್ಲಿ ಸಿಗತೈತೆ ಅಂದ್ರೆ ಆಸೆ ಪಟ್ಟಿರ್ತೇವೆ ನಾವು, ಸಿಕ್ಕಿಲ್ಲ ಅನ್ನೋತ್ಲೆ ದುಃಖ ಪಡ್ತೇವೆ. ನಮ್ಮಲ್ಲಿ ಇರ್ತದೆ ಇರಲಾರದನ್ನು ಆಸೆ ಪಟ್ಟು ಸಿಕ್ಕಾಗ ದುಃಖ ಪಡೋದು ಬೇರೆ, ಇದ್ದದ್ದು ನಮ್ಮ ಹತ್ರ ಆಲ್ರೆಡಿ ಅದಾವು ಇದ್ದ ಮೇಲೂ ಹೊಳ್ಳಿ ಅದ್ರ ಮೇಲೆ ಆಸೆ ಪಡ್ತೇವೆ, ಅದು ಸಿಗಲ್ದಾಗ ದುಃಖ ಪಡ್ತೇವೆ, ಪಡಿಲಿಕ್ಕೆ ಹೋರಾಟ ಮಾಡ್ತೇವೆ. ಸಂಪತ್ತಿನ ಆಸೆ, ಅಧಿಕಾರದ ಆಸೆ, ಹೌದಾ? ಎಷ್ಟು ಆಸೆ. ಸಂಪತ್ತು ಐತಲ್ಲ, ಫುಲ್ ಸ್ಟಾಪ್ ಹಾಕ್ರಿ ಒಮ್ಮೆ ಸಂಪತ್ತಿಗೆ, ಸಂಪತ್ತಿನ ಆಸೆಗೆ ಒಮ್ಮೆ ಫುಲ್ ಸ್ಟಾಪ್ ಹಾಕ್ರಿ, ಆರಾಮಿರ್ತಾರೆ. ಅಧಿಕಾರ ಎಷ್ಟಿತ್ತು ಅಷ್ಟು ಅನುಭವಿಸೇವಲ್ಲ, ಆ ಅಧಿಕಾರದ ಆಸೆಗೆ ಫುಲ್ ಸ್ಟಾಪ್ ಹಾಕ್ರಿ, ಆರಾಮಿರ್ತಾರೆ. ದ ಮೊಮೆಂಟ್ ನೀವು ಯಾ ಕ್ಷಣಕ್ಕೆ ನನಗೆ ಸಾಕಪ್ಪ ಅಂತ ಅನಿಸ್ಬಿಡ್ತೈತಿ, ಆ ಕ್ಷಣಕ್ಕೆ ನೀ ಸುಖಿ, ಆ ಕ್ಷಣಕ್ಕನ ಸುಖಿ. ಸುಖ ಎಲ್ಲ ಐತಂದ್ರೆ ಅಲ್ಲೇ ಐತೆ, ಅವನ ಹತ್ರ ಐತಿ ಸುಖ. ಸುಖ ಎಲ್ಲೂ ಅವನು ಬಿಟ್ಟು ಇಲ್ಲ ಇಲ್ಲದು, ದೂರ ಇಲ್ಲ ಇಲ್ಲದು, ಸುಖ ಅಲ್ಲೇ ಐತೆ ಅವನ ಹತ್ರ. ಈಗ ನೋಡಿ, ಎಷ್ಟೋ ಹೊರಗೆ ನಾವು ಗಲಾಟೆ ಗದ್ದಲಗಳನ್ನು ನೋಡ್ತಿರ್ತೇವೆ. ಎಷ್ಟು ಅವ್ರಿಗೆ ಅಪಮಾನ, ಎಷ್ಟು ಇವ್ರಿಗೆ ಅನ್ನೋದು, ಎಷ್ಟು ಅವ್ರಿಗೆ ಅನ್ನೋದು, ಇವ್ರು ಎಷ್ಟು ಅನ್ನೋದು, ಹೊತ್ತು ಹೊಂಟ್ರೆ ಅದನ್ನು ಕೇಳ್ತಿರ್ತೇವಲ್ಲ. ನಾವು ಅದನ್ನು ನೋಡಿ ಒಮ್ಮೆ ಏನಪ್ಪ ಎಷ್ಟು ಗಟ್ಟಿ ಇವರು, ಎಷ್ಟು ಇವರಿಗೆ ತೊಂದರೆ ಐತಲ್ಲ ಅಂತ. ತೊಂದರೆ ಅಲ್ಲದು, ಯಾವುದಕ್ಕಾಗಿ ನಡೆದತ್ತೆ ಅದು? ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸಂಪತ್ತಿಗಾಗಿ ಒಂದೇನೋ ನಡೆದತ್ತೆ ಅಂತ ತಿಳ್ಕೊಳ್ಳೋಣ. ಬೇರೆ ಅದಕ್ಕೂ ಅಲ್ಲದು, ಅದನ್ನು ಬಿಟ್ಟರೆ ಬೇರೆ ಏನಾಯ್ತು? ಈ ಸಂಘರ್ಷಗಳು ನಡೆದದ್ದು ನೋಡಿದರೆ ಎದಕ್ಕೆ ನಡೆದಾವ ನೋಡ್ರಿ ಸಂಘರ್ಷಗಳು? ಅಧಿಕಾರಕ್ಕೆ, ನನ್ನ ಸಂಪತ್ತಿಗೆ, ಇವೆರಡು ಬಿಟ್ಟರೆ ಬೇರೆ ಅದಕ್ಕೂ ಇಲ್ಲ. ಈ ಸಂಘರ್ಷಗಳು ಇವನು ಬಿಟ್ಟು ಅವುಗಳ ಮೇಲಿನ ಆಸೆ ನಾವು ತೆಗೆದು ಬಿಟ್ಟಿವಿ ಅಂದ್ರೆ ಸಂಘರ್ಷ ಅಲ್ಲಿ ನಿಂತು ಬಿಡುತ್ತೆ, ಯುದ್ಧ ನಿಂತು ಬಿಡುತ್ತಲ್ಲೇ, ಕದನ ನಿಂತು ಬಿಡುತ್ತಲ್ಲೇ. ಆಸೆ ವಿಡ್ರಾ ಆಗ್ಬೇಕು, ವಿಮುಖ ಆಗ್ಬೇಕು. ಆ ಆಸೆ ನಮ್ಮನ್ನು ಕಟ್ಟಿ ಹಾಕೈತಲ್ಲ, ಆ ಕಟ್ಟಿ ಹಾಕಿದ ಆ ಬಂಧನದಿಂದ ಹೊರಗೆ ಬರಬೇಕು. ಅದೆಲ್ಲದಕ್ಕೂ ಮೂಲ ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ನಾಶೆಯ ಪಾಶ ಘಾಸಿ ಮಾಡುತ್ತಿದೆ. ಅದಕ್ಕೇನು ಹೇಳಿದರು? ಹಂಗಾರೆ ದಾರಿ ಏನದಕ್ಕೆ? ಸಿದ್ದರಾಮಶಿವರು ಹೇಳಿದರು, ಶಿವಯೋಗದ ಲೇಸಿನ ಠಾವತೋರು ಬಂತು ನೋಡ್ರಿ. ಇಲ್ಲಿಗೆ ಬರ್ರಿ ಅಂತಾರೆ ಅವರು. ಯಾರು ದುಃಖದೊಳಗದೆ, ಯಾರು ಸಂಘರ್ಷದೊಳಗದೆ, ಯಾರು ಸುಖ ಶಾಂತಿ ನೆಮ್ಮದಿಯಿಂದ ದೂರ ಅದಿರಿ, ಯಾರು ಆಸೆ ಬಂಧನದೊಳಗೆ ಬಿಕ್ಕೊಂಡು ಸಾಕಷ್ಟು ಘಾಸಿ ಪಟ್ಕೊಳಾಗ್ತಾರೆ, ಅವ್ರು ಈ ದಾರಿಗೆ ಬರ್ರಿ. ಎಲ್ಲಿಗೆ? ಶಿವಯೋಗದ ಅವ್ರು ಹೇಳಿಬಿಟ್ರು ಸ್ಪಷ್ಟ, ಶಿವಯೋಗದ ಲೇಸಿನ ಠಾವತೋರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಾಮಕ್ರೋಧಗಳಡಗಿ ಆಸೆಯ ಪಾಶವ ಹರಿದು ಭವಬಾಧೆಯಿಂದ ಬಿಡುಗಡೆಯಾಗಿ ಶಿವಸುಖಿಯಾಗಬೇಕಾದರೆ, ಶಿವಸುಖಿ ಇದರಿಂದ ಬಿಡುಗಡೆ ಆದರೆ ಶಿವಸುಖಿ ಆಗಬೇಕಾದರೆ ಶಿವಯೋಗವೇ ಸೂಕ್ತ ಸುಪಥ. ಸ್ಪಷ್ಟ ಹೇಳ್ತಾರಲ್ಲೇ, ಇದರಿಂದ ಹೊರಗೆ ಬರ್ಬೇಕಂದ್ರೆ ಶಿವಯೋಗವೇ ಸೂಕ್ತ ಮಾರ್ಗ, ಸುಪಥ. ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಮತ್ತು ಬೇರೆ ಬೇರೆ ಆಚರಣೆಯಲ್ಲಿ ಬೇರೆ ಬೇರೆ ಅವ್ರ ಇದರಲ್ಲಿ ಅವೆಲ್ಲ ಅದಾವಲ್ರಿ, ಇರಲಿ ಅವ್ರ ಜೋಡಿ ಅವ್ರಿಗಿರಲಿ. ಅವು ನಮ್ಮದು ಎಂಥ ಅದ್ಭುತವಾಗಿರ್ತಕ್ಕಂಥ ರಾಜಮಾರ್ಗವನ್ನು ಕೊಟ್ಟರ ಕೈವಲ್ಯಕ್ಕಂದ್ರೆ ಇದು. ಶಿವಸುಖ ಅರಿಬೇಕಾದ್ರೆ ಶಿವಯೋಗವೇ ರಾಜಮಾರ್ಗ. ಅದು ಕಾರಣ ನನಗೆ ಶಿವಯೋಗ ಸುಖದ ರಹಸ್ಯವ. ಇಲ್ಲಿ ಕೇಳ್ಕೊಂಡ್ರು, ನೇರವಾಗಿ ಕೇಳಿಬಿಟ್ರು. ಶಿವಯೋಗ ಸುಖದ ರಹಸ್ಯವ ತೋರೆಂದು ಸಿದ್ದರಾಮದೇವರು ಅಲ್ಲಮ ಪ್ರಭುದೇವರಲ್ಲಿ ಭಿನ್ನಯಿಸುವರು. ಅದಕ್ಕೆ ಅಲ್ಲಮ ಪ್ರಭುದೇವರು ಕಾಯ ಮತ್ತು ಜೀವದ ಭಾವವಳಿದ, ಕಾಯ ಮತ್ತು ಜೀವಭಾವದಿಂದನ ಕಾಮಕ್ರೋಧಗಳು ಹುಟ್ಟಿ ಅದರಿಂದ ವಿಸ್ತಾರದಂತೆ ಇವೆಲ್ಲ ಅದಾವಲ್ಲ, ಈ ಭಾವ ಒಳಿದು ಅದರ ಆ ಕಾಯ ಮತ್ತು ಜೀವ ಭಾವವನ್ನು ಅಳಿಯುವಂಥ ರಹಸ್ಯವನ್ನು ಅವರು ಬೋಧಿಸ್ತಾರೆ. ಯಾರಿಗೆ? ಸಿದ್ದರಾಮ ಶಿವಯೋಗಿಗಳಿಗೆ. ಏನು ಬೋಧಿಸ್ತಾರ? ಇಲ್ಲಿ ನೋಡ್ರಿ. ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ಕಾಯದ ಜೀವದ ಸಂದು ಭೇದವ ವಿವರಿಸಿ ಬೋಧಿಸುವ ಪ್ರಸ್ತಾವದ ವಚನ. ಏನು ಹೇಳಿದರು?
ಈ ವಚನವನ್ನು ಭಾಳಷ್ಟು ಸಾರಿ ನಾವು ವಚನ ಗಾಯನದಲ್ಲಿ ಕೇಳಿದಂಥ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ವಚನ. ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು. ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳವಡದು. ಭಕ್ತಿ ಭಾವ ಒಳವಟ್ಟಲ್ಲದೆ ಅರಿವು ತಲೆದೋರದು. ಅರಿವು ತಲೆದೋರಲ್ಲದೆ ಕುರುಹು ನಷ್ಟವಾಗದು. ಕುರುಹು ನಷ್ಟವಾದಲ್ಲದೆ ಮಾಯ ಹಿಂಗದು. ಇದು ಕಾರಣ ಕಾಯದ ಜೀವದ ಹೊಲಿಗೆ ಎಳಿದ. ಕಾಯ ಜೀವದ ಹೊಲಿಗೆ ಎಳಿಬೇಕಂತ ಹಿಂದೆ ಚರ್ಚೆ ಮಾಡೇವು ನಾವು. ಇದನ್ನು ಕಾಯದ ಜೀವದ ಹೊಲಿಗೆ ಎಳಿದ ಭೇದವ ತಿಳಿಯಬಲ್ಲರೆ ಗುಹೇಶ್ವರ ಲಿಂಗದರಿವು ಸಾಧ್ಯವಪ್ಪುದು ಕಾಣ ಸಿದ್ದರಾಮಯ್ಯ. ಪಂಚಭೂತ ದೇಹವೇ ತಾನೆಂಬುದು ದೇಹಭಾವ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೇವು ನಾವು. ದೇಹಭಾವ ಅಂದ್ರೆ ನಾನು, ಇದೇ ನಾನು, ಈ ಶರೀರನೇ ನಾನು ಅಂತ ತಿಳ್ಕೊಳ್ಳಿರ್ತಕ್ಕಂಥ ದೇಹಭಾವ. ಆದರೆ ವಾಸ್ತವದಲ್ಲಿ ಈ ಶರೀರ ಬೇರೆ, ಶರೀರವನ್ನು ಆಶ್ರಯಿಸಿಕೊಂಡಂಥ ಚೈತನ್ಯಾತ್ಮಕ ವಸ್ತು ಬೇರೆ. ಆದರೆ ಎರಡು ಹೊಲಿಗೆ ಒಂದಕ್ಕೊಂದು ಹೊಲಿಗೆ ಹಾಕ್ಕೊಂಡವು, ಒಂದಕ್ಕೊಂದು ಜೋಡಾಗ್ಯಾವು, ಜೀವಭಾವ ಮತ್ತು ಕಾಯಭಾವ. ಆ ಜೀವಭಾವ ಅಂದರೆ ಜೀವ ಚೈತನ್ಯ, ಪ್ರಾಣ ಚೈತನ್ಯ, ಚೈತನ್ಯಾತ್ಮಕ ಆ ಪರವಸ್ತುವಿನ ಅಂಶ ಅಂತ ನಾವು ತಿಳ್ಕೊತೀವಿ. ಇವೆರಡು ಬೆಸಿಗೆ ಆಗ್ಯಾವಲ್ಲ. ಈ ದೇಹ ಭಾವ ತಾನೆಂಬುದು ಈ ಪಂಚಮಹಾಭೂತದಿಂದ ನಿರ್ಮಿತವಾಗಿರ್ತಕ್ಕಂಥ ದೇಹ ತಾನೆಂಬುದೇ ದೇಹಭಾವ. ವಾಸ್ತವದಲ್ಲಿ ದೇಹ ತಾನಲ್ಲ, ವಾಸ್ತವದಲ್ಲಿ ಈ ಶರೀರ ತಾನಲ್ಲ. ಆದರೆ ನಾವು ತಿಳಿದೋ ತಿಳಿಲಾರದೋ ಅಥವಾ ನಮ್ಮ ಅಜ್ಞಾನದಲ್ಲಿನೋ ನಮ್ಮ ರೂಢಿಯಲ್ಲಿನೋ ಶರೀರವೂ ಮತ್ತು ನಾನು ಎರಡೂ ಒಂದಕ್ಕೊಂದು ಹಾಸುವಕ್ಕಾಗಿ ನಾನೇ ಶರೀರ, ಶರೀರವೇ ನಾನು ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತೇವೆ. ಆದರೆ ಪ್ರಜ್ಞಾಪೂರ್ವಕವಾಗಿ ಅದನ್ನು ಅನ್ನದೇ ಇದ್ದರೂ ಕೂಡ ನಮಗೆ ಆ ರೂಢಿಯೊಳಗೆ ಬಂದೈತಿ. ಆದರೆ ಎಂದೂ ಅಪ್ಪಿತಪ್ಪಿ ನಮ್ಮ ಶರೀರಕ್ಕೆ ಏನರ ನಮ್ಗೆ ತೊಂದರೆ ಆದಾಗ ಅಥವಾ ಏನರ ಆದಾಗ ಶರೀರಕ್ಕೆ ಏನರ ಬೇಕಾಗಿತ್ತಂದ್ರೆ ನಾವೇನಂತೇವಿ? ನನ್ನ ತಲೆ ನೋವು ಯಾಕತೈತಿ ಅಂತೇವಿ, ನನಗೆ ಜ್ವರ ಬಂದಾವು ಅಂತೇವಿ, ಹೌದಾ? ನನಗೆ ನೀರಡಿಕೆ ಆಗೈತಿ ಅಂತೇವಿ. ಯಾರಿಗೆ ನೀರಡಿಕೆ ಆಗೈತೆ? ಅದು ಶರೀರಕ್ಕಾಗೈತೆ. ಅದು ನೀರಡಿಕೆ ಆಗಿದ್ದು ಶರೀರಕ್ಕೆ, ಚೈತನ್ಯಕ್ಕಲ್ಲ. ಪಂಚಮಹಾಭೂತಗಳಿಂದ ಕೂಡಿದ ಈ ಶರೀರಕ್ಕೆ ಆಹಾರ, ಅನ್ನ, ನೀರು, ಆಹಾರ, ನಿದ್ರೆ, ನೀರಡಿಕೆ ಈ ಶರೀರಕ್ಕೆ ಆಗ್ತಾವೆ. ನಾ ಏನು ಅನ್ಕೊಳಕತ್ತೇನಿ, ನನ್ನ ಕೈಗೆ ಒಂದಿಟ್ಟು ನೋವಾಗೈತೆ ನೋಡ್ರಿ ಅಂತೇವೆ. ನನ್ನ ಕೈ ಅಂತೇವೆ ನಾವು. ನನ್ನ ಕೈ, ನನಗೆ ನೀರಡಿಕೆ, ನನ್ನ ಶರೀರ, ನನ್ನ ತಲೆ ಅಂದ್ರೆ ಏನರ್ಥ? ನನ್ನ ಶರೀರ ಅಂದ್ರೆ ಏನು? ಶರೀರ ಬೇರೆ, ನಾ ಬೇರೆ. ಇದನ್ನು ರೂಢಿಯಲ್ಲಿ ಬಳಸ್ಕೊತೇವೆ ನಾವು. ಡಾಕ್ಟ್ರ್ ಹತ್ರ ಹೋದ್ರೆ ಯಾಕೋ ನನ್ನ ಕೈಗೆ ಒಂದಿಟ್ಟು ನೋವಾಗೈತೆ ನೋಡ್ರಿ ಡಾಕ್ಟ್ರ್ ಅಂತ. ನನ್ನ ಕೈಗೆ ನೋವಾಗೈತೆ ಅಂದ್ರೆ ಇದು ಜೀವಭಾವದೊಳಗೆ ಮಾತಾಡಕತ್ತಿರೋ ದೇಹ ಭಾವದೊಳಗೆ ಮಾತಾಡಕತ್ತಿರೋ? ದೇಹ ಭಾವದೊಳಗೆ ಮಾತಾಡಕತ್ತರೂ ಕೂಡ ಅಲ್ಲಿ ಜೀವಭಾವ ಸಪ್ರೇಟ್ ಐತಲ್ಲೇ ಹೇಳಾಕತ್ತೈತದು. ನನ್ನ ಕೈ ಅನ್ನಾಕತ್ತೈತದು. ಡಾಕ್ಟ್ರು ನಿನ್ನ ಕೈ ಅಂದ್ರೆ ಮತ್ತೆ ನೀ ಎಲ್ಲಿದೆ ಅಂತ ಎಂದೂ ಕೇಳಿಲ್ಲ ನಮ್ಮನ್ನು. ನಿನ್ನ ಕೈ ಅಂದ್ರೆ ಮತ್ತೆ ನೀ ಯಾರಂತ ಡಾಕ್ಟ್ರ್ ಕೇಳಿಲ್ಲ. ಇದು ಮಣಿ ತೋರಿಸ್ದಾಗ ಇದು ನನ್ನ ಮಣಿ ಅಂದರೆ ಈ ಶರೀರ ವಾಸ ಮಾಡೋ ಮಣಿ ಅಂತ ಅನ್ಕೋಬೋದು. ಈ ಶರೀರನ ಇದು ನನ್ನ ಶರೀರ ಅಂತ ಕೇಳಿದಾಗ ಮತ್ತೆ ಇನ್ನೊಂದು ಇರ್ಬೇಕಲ್ಲ ಇಲ್ಲಿ ಒಳಗೆ. ಈಗ ಭೌತಿಕ ಕಟ್ಟಡವನ್ನು ತೋರಿಸಿದ ನಾ ವಾಸ ಮಾಡೋ ಮಣಿ ಅಂತಂದ್ರೆ ನಾನು ಶರೀರ ವಾಸ ಮಾಡೋ ಮಣಿ ಅಂತ ಅನ್ಕೋಬೋದು, ಹೌದಾ? ಈಗ ಶರೀರನ ತೋರಿಸಿದ ನನ್ನ ಶರೀರ ಅಂದೆ ಅಂದ್ರೆ ಮತ್ತೆ ಇದ್ರೊಳಗೆ ಇನ್ನೊಂದು ಬೇರೆ ಇದ್ದಂಗೆ ಆತಲ್ಲ. ಇದ್ರೊಳಗೆ ಇನ್ನೊಂದು ಬೇರೆ ಆತಲ್ರಿ. ಈ ನಾ ಅನ್ನೋದು ಯಾವುದು ಅಂದ್ರೆ ಅದು ಜೀವಭಾವ. ಅದು ನಮಗೆ
ನಮಗೆ ಅರಿವಿಲ್ದಂಗೆ ನಾವು ಅದನ್ನು ಪ್ರತ್ಯೇಕವಾಗಿ ಹೇಳಾಕತ್ತೇವೆ, ಅದನ್ನು ಅರಿವಿಗಿಲ್ಲದ ರೀತಿಯಲ್ಲಿ ಪ್ರತ್ಯೇಕವಾಗಿ ಹೇಳಾಕತ್ತೇವೆ ನಾವು. ಆದ್ರೆ ಅದು ಏನಾಗ್ಬಿಟ್ಟೈತಿ, ನಮಗೆ ಅದನ್ನು ಹೇಳ್ತೇವೆ. ಆದ್ರೆ ಶರೀರ ಅಂದ್ರೆ ನಾನಂತ ಮತ್ತು ಈ ಭಾವದೊಳಗೆ ನಾವು ಹೊಂಟು ಬಿಟ್ಟೇವೆ. ಶರೀರಕ್ಕೆ ಏನಾದ್ರೆ ಆದ್ರೆ ನಾ ಚಿಂತೆ ಮಾಡ್ತೇನೆ, ನಾನು ಚಿಂತೆ ಮಾಡಿದೆ. ನಿನಗೇನು ಆಗೋದಿಲ್ಲೋ, ಶರೀರಕ್ಕೆ ಆಗದೈತೆ ಅನ್ನೋ ಪ್ರಜ್ಞೆ ಬರಬೇಕು. ಚಿಂತೆ ಮಾಡೋ ಭಾವ ಐತಲ್ಲ, ಅದು ಜೀವ ಭಾವ. ನನಗೇನೋ ಆತ ಅನ್ಕೊಳಕತ್ತೈತೆ ಜೀವಕ್ಕೇನೂ ಆಗಿಲ್ಲ, ಶರೀರಕ್ಕೇನೂ ಆಗೈತಿ. ಆದ್ರೆ ಅದು ಜೀವಭಾವದ ಹೊಲಿಗೆ ಬಿದ್ದಿದ್ರಿಂದ ಶರೀರಕ್ಕೆ ಏನಾರು ಆಗುತ್ತಿನ ಜೀವಭಾವನೂ ನನಗೆ ಆಗೈತೆ ಅಂತ ಅನ್ಕೊಳಕತ್ತೈತಲ್ಲ, ಇದು ಅಳಿಬೇಕಂತಾರ ಅವ್ರು, ಈ ಹೊಲಿಗೆ ಬಿಚ್ಚಬೇಕಂತಾರ. ಆಗೋದು ಶರೀರಕ್ಕೆ, ನೀನು ಶರೀರಕ್ಕಾದಂಗೆ ನನಗಾಗೈತೆ ಅನ್ನಕತ್ತೀಯಲ್ಲ, ಇದನ್ನು ತೆಗಿ ಹೊರಗಿಂದ. ನೀ ಬೇರೆ, ಶರೀರ ಬೇರೆ ಅನ್ನುವಂಥದ್ದು. ಪಂಚಮಹಾಭೂತಗಳಿಂದ ನಿರ್ಮಿತವಾದ ಶರೀರ ಬೇರೆ, ಆ ಶರೀರನ ನೀನು ಅನ್ಕೊಂಡಿಲ್ಲ, ಅದು ದೇಹ ಭಾವ ಅಂತ ಅರ್ಥ. ಅದಕ್ಕೆ ದೇಹ ಭಾವ ಒಳಿದಲ್ಲದೆ ಜೀವಭಾವ ಒಳಿಯದು. ಸೃಷ್ಟಿಯಲ್ಲಿನ ಸಕಲ ಜೀವಿಗಳಂತೆ ತಾನೊಂದು ಸಾಮಾನ್ಯ ಜೀವವೆಂದು ಭಾವಿಸ್ಬೇಕು. ನಾನೇನು ಭಾಳ ಸಪ್ರೇಟ್ ಅಲ್ಲ, ಅದು ಜೀವಭಾವ. ತಾನು ತೋರುವ ದೇಹ ಭಾವ ಅಲ್ಲ, ಅದು ತಾನು ತೋರುವ ದೇಹನೇ, ಅದು ತಾ ಅಲ್ಲ, ಅದು ಬೇರೆನೇ. ತಾ ಬೇರೆನೇ, ಅದು ಕಣ್ಣಿಗೆ ಕಾಣಕತ್ತಿಲ್ಲ. ಅದನ್ನು ಆಶ್ರಯ ಪಡ್ಕೊಂಡೈತಿ. ಜೀವ ಚೈತನ್ಯಾತ್ಮಕವಾಗಿ ಶರೀರ ಕ್ರಿಯೆಗಳಿಗೆ ಅದು ಪ್ರಾಣಶಕ್ತಿಯಾಗಿ, ಚಲನಶಕ್ತಿಯಾಗಿ, ಅದು ಎನರ್ಜಿಯಾಗಿ ಅದಕ್ಕೆ ಕೊಡಾಕತ್ತೈತೆ ಹೊರತು ಈ ಟ್ಯೂಬ್ಲೈಟ್ ನೀ ಅಲ್ಲ. ಈ ಟ್ಯೂಬ್ಲೈಟ್ ಬೆಳಕು ಕೊಡಲಿಕ್ಕೆ ಕಣ್ಣಿಗೆ ಕಾಣದೇ ಇರುವಂಥ ಶಕ್ತಿ ಏನೈತಲ್ಲ, ಅದು ಜೀವಭಾವ. ಅದನ್ನು ಟ್ಯೂಬ್ಲೈಟನ್ನು ಅನ್ಕೊಂತಂದ್ರೆ ತಪ್ಪಂತ ಅದನ್ನು ಹೇಳೋದು. ಅದು ತನ್ನ ಕ್ರಿಯೆಯನ್ನು ಮಾಡಲಿಕ್ಕೆ ಅದಕ್ಕೊಂದು ವಾಹಕ ಅಷ್ಟೇ. ಅದಕ್ಕೆ ಅದರೊಳಗೆ ಕರೆಂಟ್ ಹರಿಯಾಕತೈತಿ ಅಂತ ನಮ್ಗೆ ಯಾವಾಗ ಗೊತ್ತಾಕತಿ, ಅಲ್ಲಿ ಲೈಟ್ ಹತ್ತಾಗ ಗೊತ್ತಾಗೈತಿ. ಹಂಗೆ ಈ ಶರೀರದೊಳಗೂ ಜೀವ ಚೈತನ್ಯ ಒಳಗೆ ಐತಿ ಅಂತ ಯಾವಾಗ ಗುರ್ತಾಕತಿ, ಶರೀರದ ಕ್ರಿಯಾದಿಗಳ ಮೂಲಕ ಗುರ್ತಾಕತಿ. ಮಾತಾಡ್ತೈತಿ, ಉಣ್ತೈತಿ, ತಿಂತೈತಿ, ಎಲ್ಲ ನಿದ್ದೆ ಮಾಡ್ತೈತಿ, ಹೇಳ್ತೈತಿ, ಎಲ್ಲ ಕ್ರಿಯಾದಿಗಳಿದ್ದಾಗ ಕರೆಂಟ್ ಐತೆ ಅಂತ ಗುರ್ತಾಕತಿ. ಅದು ಯಾವಾಗ ಸ್ಟಾಪ್ ಆಕತಿ, ಜೀವ ಚೈತನ್ಯ ಇಲ್ಲ ಅಂತ ತಿಳ್ಕೊತೀವಿ. ಇಷ್ಟ ಅದು ಅಂತ ಅವ್ರದ್ದು. ಹಿಂಗೆ ಜೀವಭಾವ ಈ ತೋರುವ ದೇಹ ನೀನಲ್ಲ, ಸಚ್ಚಿದಾನಂದ ಶಿವಸ್ವರೂಪವೆಂದು ಅರಿಯದಿದ್ದರೆ, ನೀನು ಸಚ್ಚಿದಾನಂದ ಶಿವಸ್ವರೂಪ ಅಂತ ಅರಿಯದಿದ್ದರೆ ಈ ಜೀವಭಾವ ಏನಾಗುವುದಿಲ್ಲ, ಅಳಿಯದು. ಜೀವಭಾವ ಅಳಿದಲ್ಲದೆ ಭಕ್ತಿಭಾವ ಒಳವಾಡೋದು. ಮುಂದೆ ನೆಕ್ಸ್ಟ್ ಸೂತ್ರ ಇದು ಏನು, ಶಿವಭಾವ ನೆಲೆಗೊಂಡು ಜೀವಭಾವ ಅಳಿಯದಿದ್ದರೆ, ನಾನನ್ನೋದೇ ಸಾಕ್ಷಾತ್ ಪರವಸ್ತುವಿನ ಸ್ವರೂಪ ಅಂತ ಈ ಭಾವ ಜೀವಭಾವ ಅಳಿಲಾರ್ದನೆ, ಆ ಪರವಸ್ತುವಿನ ಭಾವ ತಾಳ್ಕೊಳ್ಳಾರ್ದನೆ ನೀನು ಬರೀ ಜೀವಭಾವದೊಳಗಿದ್ದೆ ಅಂದ್ರೆ ಭಕ್ತಿ ಅಳವಡೋದಿಲ್ಲ ಅಂತಾರವ್ರು. ಭಕ್ತಿ ಅನ್ನೋದು ಅಳವಡಬೇಕಾಗಿತ್ತಂದ್ರೆ ಈ ಜೀವಭಾವ ಅಳಿಬೇಕು. ದೇಹಭಾವ ಅಳದ ಮೇಲೆ ಜೀವಭಾವ ಅಳದ ಮೇಲೆ ಭಕ್ತಿ ಮೂಡ್ತತಿ. ಮುಂದೆ ಹೇಳ್ತಾರೆ ಅವರು, ಈ ಶಿವಭಾವ ನೆಲೆಗೊಂಡು ಜೀವಭಾವ ಒಳಿಯದಿದ್ದರೆ ಶಿವನಲ್ಲಿ ಕೂಡುವ ತವಕದ ಭಕ್ತಿ ಅಳವಡುವುದಿಲ್ಲ. ಜೀವಭಾವವನ್ನು ಅಳ್ಕೋಬೇಕು. ಮುಂದೆ ಭಕ್ತಿ ಭಾವ ಒಳವಟ್ಟಲ್ಲದೆ ಅರಿವು ತಲೆದೋರದು. ಭಕ್ತಿ ಭಾವ ಅಳವಡದ ಹೋದಂದ್ರೆ ತನ್ನ ಸ್ವಸ್ವರೂಪದ ಅರಿವು ಅಳವಡುವುದಿಲ್ಲ. ಸ್ವರೂಪ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಒಮ್ಮೆ ಆಗೋದಿಲ್ಲ ಅದು. ಅದಕ್ಕೆ ಮೂಲ ಮಂತ್ರ, ಮೂಲ ಬೀಜ ಭಕ್ತಿ. ನಾವು ಭಕ್ತಿಯನ್ನು ಮಾಡಲೇಬೇಕು. ನಾ ಭಾಳ ಜ್ಞಾನವಂತದೇನಿ, ನನಗೆ ಭಕ್ತಿ ಅವಶ್ಯಕತೆ ಇಲ್ಲ ಅಂದ್ರೆ ಸಾಧ್ಯನಿಲ್ಲ. ತನ್ನ ಸ್ವರೂಪ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಭಾವದಿಂದ ಬಸವಣ್ಣವ್ರು ಎಷ್ಟು, ಅದಕ್ಕೆ ಅವ್ರು ಭಕ್ತಿ ಭಂಡಾರಿ ಅಂತೂ ಹೆಸರು ಅವರಿಗೆ. ಭಕ್ತಿಯ ಉತ್ತುಂಗದ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಬಸವಾದಿ ಶರಣರು. ಭಕ್ತಿ ಅಂದರೆ ಅವ್ರನ್ನ ನೋಡಿ ಕಲಿಬೇಕು. ಭಕ್ತಿ ಇಲ್ಲದ ಬಡವ ನಾನಯ್ಯ. ಭಕ್ತಿ ಇಲ್ಲದ ಬಡವ ಯಾರು ಬಡವರು? ಇವತ್ತಿನ ಬಡವರ ವ್ಯಾಖ್ಯಾನ ಏನು? ಇವತ್ತು ಬಡವರು ಅಂದ್ರೆ ಯಾರು ವ್ಯಾಖ್ಯಾನ? ಅವರ ಪರ್ ಕ್ಯಾಪಿಟಲ್ ಇನ್ಕಮ್ ಇಷ್ಟಿರಬೇಕು, ಅವರ ಆದಾಯ ಮಿತಿ ಇಷ್ಟಿರಬೇಕು, ಆಮೇಲೆ ಅವ್ರಿಗೆ ಅದ್ರ ನಮ್ಮ ಬಡತನದ ವ್ಯಾಖ್ಯಾನವನ್ನು ನಾವು ಅರ್ಥಶಾಸ್ತ್ರದಲ್ಲಿ ಡಿಫೈನ್ ಮಾಡ್ತೇವೆ. ಬಟ್ ಆಧ್ಯಾತ್ಮಶಾಸ್ತ್ರದಲ್ಲಿ ಬಡತನ ಬೇರೆ ಐತಿ. ಯಾರ ಹತ್ರ ಬಂಗಾರ ಇಲ್ಲ, ಯಾರ ಹತ್ರ ಮನಿ ಇಲ್ಲ, ಯಾರ ಹತ್ರ ಕಾರ್ ಇಲ್ಲ, ಯಾರ ಹತ್ರ ಸ್ವಂತ ಮನಿ ಇಲ್ಲ,
ಅವರು ಬಡವರು ಅಂತ ಅರ್ಥಶಾಸ್ತ್ರ ಹೇಳಿದ್ರೆ, ಬಸವಣ್ಣನವರ ಶಾಸ್ತ್ರ ಆಧ್ಯಾತ್ಮಿಕ ಶಾಸ್ತ್ರ ಬಡವರು ಅನ್ನೋದಕ್ಕೆ ವ್ಯಾಖ್ಯಾನ ಬೇರೆ ಕೊಟ್ಟೈತಿ. ಇವೆಲ್ಲ ಇದ್ದೂ ಬಡವರು ಅಂತವ್ರು. ಯಾವಾಗ ಅವರಲ್ಲಿ ಭಕ್ತಿ ಇರಲಿಲ್ಲ ಅಂದ್ರೆ ಅವ್ರು ಬಡವರು. ಭಕ್ತಿ ಇಲ್ಲದ ಬಡವನಾನಯ್ಯ. ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ. ನೋಡ್ರಿ, ಸಾಕ್ಷಾತ್ ಬಿಜ್ಜಳರಸನ ಆಸ್ಥಾನದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ನಾನು ಬಡವ ಅಂತ ಹೇಳ್ಕೊಂಡ್ರು. ನಾನು ಎಂಥವ್ರ ಮನ್ಯಾಗ ಹೋಗಿ ಬೇಡಿದೆ ಅಂತ ಹೇಳ್ತಾರೆ ಅವರು. ಏನು ಬೇಡಿದರು? ಭಕ್ತಿಯ ಭಿಕ್ಷೆಯನ್ನು ಬೇಡಿದ್ರು ಅವರು. ಆ ಭಕ್ತಿಯ ಭಿಕ್ಷೆಯನ್ನು ನನ್ನ ಪಾತ್ರೆ ತುಂಬಿದಾಗ ನಾ ಶ್ರೀಮಂತ ಆಕ್ಕೇನೆ, ನನ್ನ ಬಡತನ ಹೆಂಗತೈತೆ ಹೊರತು ನನ್ನ ಅರಮನೆ, ನನ್ನ ಸಿರಿಮನೆ, ನನ್ನ ಆಸ್ತಿ ಅಂತಸ್ತು ನೋಡಿ ನನ್ನ ಬಡತನ ಹಿಂಗುದಿಲ್ಲ ಅಂತ ಹೇಳಿಬಿಟ್ರು ಅವರು. ಇದು ಜಗತ್ತಿಗೆ ಕೊಟ್ಟ ದಿವ್ಯ ಸಂದೇಶದು. ಎಲ್ಲಿದ್ದೇವೆ ನಾವು? ಏನು ಮಾಡಾಕತ್ತೇವೆ ನಾವು? ಯಾವ ದಾರಿ ತುಳಿಯಾಕತ್ತೇವೆ ನಾವು? ಇಲ್ಲಿ ಹೇಳಿದರು, ಭಕ್ತಿ ಭಾವ ಒಳವಟ್ಟಲ್ಲದೆ ಅರಿವು ತಲೆದೋರದು. ಎದರ ಅರಿವು? ಸ್ವಸ್ವರೂಪದ ಅರಿವು ಅಳವಡುವುದಿಲ್ಲ. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಇಲ್ಲಿಗೆ ಬಂತು ನೋಡ್ರಿ, ಕುರುಹು ನಷ್ಟ ಆಗ್ಬೇಕು. ಕುರುಹು ನಷ್ಟ ಆಗ್ಬೇಕು. ಕುರುಹು ನಷ್ಟ ಆಗುದಂದ್ರೆ ಏನು? ಜಡದೇಹದ ಕುರುಹಿನ ಭಾವ, ಜಡದೇಹದ ಕುರುಹಿನ ಭಾವ, ಈ ದೇಹ ನಾನೇ ಅಂತಕ್ಕಂಥ ಭಾವ ಐತಲ್ಲ, ಈ ಜಡದೇಹ, ಇದು ಕುರುಹು. ಎದ್ರ ಕುರುಹು? ಆ ನಿರಾಕಾರ ಪರವಸ್ತುವಿನ ಅಂಶ ಈ ಶರೀರದೊಳಗೆ ಐತಲ್ಲ, ಅದರ ಕುರುಹಾಗಿ ಜಡದೇಹದ ಭಾವ ಐತಲ್ಲ, ಇದು ಅಳಿಬೇಕು. ಇದು ಶರೀರ ಅಂದ್ರೆ ನಾ ಅಲ್ಲ ಅನ್ನೋಕ್ಕಂಥ ಭಾವ ಅಳದಾಗ ಕುರುಹು ನಷ್ಟ, ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ದೇಹವೇ ತಾನೆಂಬ ತೋರಿಕೆಯು ಅದು ಅಳಿಯೋದಿಲ್ಲ. ಅದು ಅಳಿಬೇಕಂದ್ರೆ ಅರಿವು ತಲೆದೋರಬೇಕು, ಆ ಜ್ಞಾನ ನಮ್ಮೊಳಗೆ ಬರಬೇಕು. ಅಂದಾಗ ಅದು ಕುರುಹು ಅಳಿತೈತಿ. ಜಡದೇಹ ಭಾವ ನಷ್ಟವಾಗಬೇಕಾಗಿತ್ತಂದ್ರೆ ಕುರುಹು ಏನಾಗಬೇಕು? ಆ ಕುರುಹು ನಷ್ಟ ಆಗ್ಬೇಕಾಗಿತ್ತಂದ್ರೆ ಅರುಹು ಆಗಬೇಕು. ಮುಂದೆ ಹೇಳಿದರು, ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ನೋಡ್ರಿ, ಒಂದೊಂದೊಂದು ನಿರಸನ ಮಾಡಿಕೊಂಡು ಬರ್ತಕ್ಕಂಥ ಕ್ರಿಯೆ ಇದು ಮಾಯೆ. ಜಡದೇಹದ ಕುರುಹಿನ ಭಾವ ನಷ್ಟವಾಗದಿದ್ದರೆ ಇಲ್ಲುವುದನ್ನು ಇದ್ದಂತೆ ತೋರುವ ಮರವೇ, ಆ ಮರವೇ ಜನ್ಯವಾದ ಮಾಯೆ. ಮಾಯೆ ಮರವೇ ಜನ್ಯವಾದ ಮಾಯೆ. ಮಾಯೆ ಹುಟ್ಟುದು ಮರುವಿನಾಗಂತ. ಮಾಯೆ ಹುಟ್ಟುದು ಮರುವಿನಲ್ಲಿ. ಅರಿವು ಇಲ್ಲದಾಗ ಮರಿವು, ಜ್ಞಾನ ಇಲ್ಲದಾಗ ಅಜ್ಞಾನ, ಬೆಳಕಿಲ್ದಾಗ ಕತ್ಲು. ಕತ್ತಲ್ದಾಗ ಹುಟ್ಟುದು ಯಾವುದಂದ್ರೆ ಮಾಯೆ. ಅಜ್ಞಾನದಲ್ಲಿ ಹುಟ್ಟುದು ಯಾವುದಂದ್ರೆ ಮಾಯೆ. ಮರಿವು ಜನ್ಯವಾದ ಮಾಯೆ. ಮರ್ತು ಬಿಟ್ವಿ, ಸ್ವಸ್ವರೂಪ ಜ್ಞಾನ ಇಲ್ಲ, ನಾ ಯಾರಂತ ನನಗೆ ಅರಿವಾಗಿಲ್ಲ, ನಾ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ, ನನ್ನ ಜೀವನದ ಪರಮೋದ್ದೇಶ ಅರಿಲಾರ್ದನ ನಾನು ಆ ಮರಿವಿನಲ್ಲಿ ಇದ್ದುಕೊಂಡು ತಿಳಿದಂಗೆ ಮಾಡ್ಕೊತ, ಅದು ಮಾಯೆ. ಆ ಮಾಯೆ ಅಕಸ್ಮಾತು ನಷ್ಟ ಆಗ್ಬೇಕಾಗಿತ್ತಂದ್ರೆ ಅಲ್ಲೇನಾಗಬೇಕು? ಕುರುಹು ನಷ್ಟ ಆಗ್ಬೇಕು. ಕುರುಹು ಅಂದರೆ ಅದು ಈ ಜಡದೇಹ ಭಾವ ಏನಾಯ್ತಲ್ಲ, ಈ ಜಡದೇಹ ಭಾವದ ಕುರುಹು ನಷ್ಟ ಆಗಬೇಕು. ಇದು ಕಾರಣ. ಕಾಯದ ಜೀವದ ಹೊಲಿಗೆ ಎಳೆದ ಭೇದವ ತಿಳಿಯಬಲ್ಲರೆ ಗುಹೇಶ್ವರ ಲಿಂಗದಿರವು ಸಾಧ್ಯವಾಗಪ್ಪದು ಕಾಣ ಸಿದ್ದರಾಮಯ್ಯ. ಈ ಮೊದಲು ದೇಹದ ಮತ್ತು ಜೀವದ ಸಂಬಂಧದ ಬೆಸಿಗೆಯನ್ನು ನೀವು ತೆಗೆದು ಹಾಕಿದ ಮೇಲೆ, ಆ ಕೊಂಡಿ ಕಿತ್ತು ಹಾಕಿದ ಮೇಲೆ, ದೇಹಭಾವ ಜೀವಭಾವದ ಕೊಂಡಿಯನ್ನು ಬೆಸಿಗೆ ಐತಲ್ಲ, ಅದನ್ನು ಕಳಚಿದ ಮೇಲೆ ನಮಗೆ ಏನಾಗುತ್ತೆ ಅಂದರೆ ಗುಹೇಶ್ವರ ಲಿಂಗ ಸಾಧ್ಯವಾಗ್ತದೆ, ಅದನ್ನು ಕಾಣುವಂಥದ್ದು ಸಾಧ್ಯ ಆಗುತ್ತೆ ಅನ್ನುವಂಥ ವಚನವನ್ನು ನಾವು ಹೇಳ್ತೇವೆ. ಕಾಯದ ಜೀವದ ಸಂದು ಭೇದ ಒಳಿದು ನೋಡಬಲ್ಲರೆ ನಿಜವ ಸಾಧ್ಯಹುದೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನಹ ಹೇಳಿದರು ಅವರು. ನೀರು ಕ್ಷೀರದ ಸಂದುಗಳ ಹಂಸೆ ಬಿಚ್ಚಬಲ್ಲದು. ನೋಡ್ರಿ, ನೀರು ಕ್ಷೀರದ ಸಂದುಗಳ ಹಂಸೆ ಬಿಚ್ಚಬಲ್ಲದು ನೋಡಯ್ಯ. ದೇಹದ ಜೀವದ ಸಂದ ನೀವು ಬಿಚ್ಚಬಲ್ಲರಲ್ಲದೆ ನಾನೆತ್ತಬಲ್ಲೆನಯ್ಯ. ಇಷ್ಟೊತ್ತು ನಾವು ಹೇಳಿದ್ದೇನು? ಜೀವ ಮತ್ತು ದೇಹಭಾವದ ಸಂದನ್ನು
ಬಿಚ್ಕೋಬೇಕಪ್ಪ ಅಂತ ಹೇಳಿದರು. ಅದಕ್ಕೆ ಇವ್ರು ಹೇಳಾಕ್ತಾರ, ದೇಹದ ಜೀವದ ಸಂದ ನೀವು ಬಿಚ್ಚಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ, ನೀನಿಕ್ಕಿದ ತೊಡಕ ಬಿಡಿಸಬಾರದು, ನೀವು ಬಿಡಿಸಿದ ತೊಡಕ ನಿಕ್ಕಬಾರದು. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನೆನ್ನ ಕಾಯದ ಜೀವದ ಹೊಲಿಗೆ ಬಿಡಿಸ ನಿಮ್ಮ ಧರ್ಮ. ಯಾರಿಗೆ ಹೇಳಿದ್ರು ಅವರು? ಪ್ರಭುದೇವರಿಗೆ ಹೇಳಿಬಿಟ್ರು ಅವ್ರು. ಹೊಳ್ಳಿ ನೀವು ಕಾಯ ಜೀವದ ಹೊಲಿಗೆ ಐತಿ ಅಂತೆಲ್ಲ ಹೇಳಿದ್ರಿ, ಅದಾದ್ಮೇಲೆ ಇದಾದ್ಮೇಲೆ ಎಲ್ಲ ಹೇಳಿದ್ರಿ. ಈಗ ದೇಹ ಭಾವ ಅಳಿಯದಲ್ಲದೆ ಜೀವಭಾವ ಅಳಿಯೋದು, ಜೀವಭಾವ ಅಳಿಯೋದು ಭಕ್ತಿ ಒಡ ಮೂಡೋದು ಅರಿವು, ಇದನ್ನೆಲ್ಲ ಹೇಳಿದ್ರಲ್ಲ. ಇದನ್ನೆಲ್ಲ ಯಾರು ಮಾಡ್ಬೇಕು? ಇದನ್ನೆಲ್ಲ ಯಾರು ಬಿಡಿಸ್ಬೇಕು? ನೀವೇ ಬಿಡಿಸೋದಂದ್ರೆ ಅವ್ರು ಹೊಳ್ಳೆಯವರಿಗೆ. ನೀವು ಏನಾರು ಹೇಳ್ರಿ ಅದನ್ನು ನೀವೇ ಮಾಡ್ರಿ ಅನ್ನಕತ್ತಾರ ಅವ್ರು. ಹೌದಾ? ಹಾಲು ನೀರುಗಳೆರಡೂ ಬಿಚ್ಚಿ ಬೇರ್ಪಡಿಸದಂತೆ ಬೆರ್ತಿರ್ತಾವೆ ಹೇಳಿದರು. ನೀರು ಕ್ಷೀರದ ಸಂದು. ಆದರೆ ಹಂಸ ಪಕ್ಷಿ ಮಾತ್ರ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ. ನೋಡ್ರಿ ಜಗತ್ತಿನ ನಿಯಮ ಹೆಂಗೈತಿ. ಅದೊಂದು ನಿಸರ್ಗ ಇಟ್ಟೈತಲ್ಲ, ಅದನ್ನು ನಿಸರ್ಗ ಅದೊಂದು ಆಶ್ಚರ್ಯವನ್ನು ಇಟ್ಟೈತಿ. ಏನಂದ್ರೆ ಹಾಲನ್ನು ಮತ್ತು ನೀರನ್ನು ಬೇರ್ಪಡಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಸೃಷ್ಟಿ ಅದಕ್ಕೊಂದು ಸಾಧನ ಇಟ್ಟೈತಿ, ಒಂದು ಮಾರ್ಗ ಇಟ್ಟೈತಿ. ಯಾವುದು? ಹಂಸ. ಹೌದಾ? ಹಂಸ ಕ್ಷೀರ ನ್ಯಾಯ ಅಂತ ಕರಿತೀವಲ್ಲ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ. ಹಂಸ ಕ್ಷೀರ ನ್ಯಾಯ. ಅದಕ್ಕೆ ಆ ಹಂಸ ಅದನ್ನು ಬೇರ್ಪಡಿಸುತ್ತದೆ. ಹಾಗೆ ಅದು ಹಂಸೆಗೆ ಮಾತ್ರ ಸಾಧ್ಯ. ಹಾಗೆ ದೇಹ ಮತ್ತು ಜೀವದ ಸಂಬಂಧದ ಬೆಸುಗೆಯನ್ನು ಯಾರ ಬಿಡಿಸೋರಿದ್ರಂದ್ರೆ ಅದು ನೀನ. ಯಾರಿಗೆ ಹೇಳ್ತಾರ ಅವರು? ಪ್ರಭುದೇವ್ರಿಗೆ ಹೇಳ್ತಾರೆ. ಹೊಳ್ಳಿ ನೀವು ಬಿಡಿಸ್ಕೋರಿ ಅದನ್ನ ಅಂತ ಹೇಳಿದ್ರಿ, ಕರೆ ನಮಗದಾಗೋದಿಲ್ಲ, ನೀವೇ ಬಿಡಿಸ್ಬೇಕು. ನೀವು ಬಿಡಿಸ್ಲಾರ್ದ ನನ್ನಂಥ ಸಾಮಾನ್ಯ ಸಾಧಕನಿಗೆ ಅದು ಅಸಾಧ್ಯ. ಆದರೆ ನಿಮಗೆ ಮಾತ್ರ ಅದು ಸಾಧ್ಯ ಅಲ್ಲ ಅನ್ನಕ್ಕೆ ಬರೋದಿಲ್ಲ, ಅಸಾಧ್ಯ ಅನ್ನಕ್ಕೆ ಬರೋದಿಲ್ಲ. ಅದು ಸಾಧ್ಯವೇ, ನೀವೇ ಬಿಡಿಸ್ಬೇಕು. ಹೆಂಗೆ ಹಂಸಕ್ಕೆ ನೀರು ಮತ್ತು ಹಾಲನ್ನು ಬೇರ್ಪಡಿಸುವ ಶಕ್ತಿ ಐತಲ್ಲ, ಹಂಗೆ ದೇಹ ಮತ್ತು ಜೀವಭಾವವನ್ನು ಬೇರ್ಪಡಿಸುವಂಥ ಶಕ್ತಿ ನಿಮಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಮುಂದೆ ಈ ದೇಹ ಜೀವದ ಸಂಬಂಧದ ಬೆಸುಗೆ ನೀನೇ ಮಾಡಿದ್ದಿದು. ಯಾಕೆ ನಿನಗದು ಸಾಧ್ಯ ಐತೆ ಅಂತ ಹೇಳಕತ್ತೇನೆಂದ್ರೆ, ಆ ಬೆಸುಗೆ ಮಾಡಿದವ್ರು ಯಾರು? ನೀನ ಬೆಸುಗೆ ಮಾಡಿ. ನೀನಿಕ್ಕಿದ ತೊಡಕ ಬಿಡಿಸಬಾರದು ಅಂತ ಹೇಳಿದ್ರು ಅವರು. ಹೌದಾ? ಯಾಕಂದರೆ ನೀವು ಬಿಚ್ಚಬಲ್ಲರದಲ್ಲೇ ನಾನೆತ್ತಬಲ್ಲ, ನೀನಿಕ್ಕಿದ ತೊಡಕ ಬಿಡಿಸಬಾರದು. ನೀವೇ ಆ ತೊಡಕನ್ನು ಮಾಡಿದವ್ರದ್ರಿ, ಈ ಬೆಸುಗೆಯನ್ನು ನೀವೇ ಮಾಡಿದವ್ರದ್ರಿ. ನೀವೇ ಮಾಡಿದ ಈ ಬೆಸುಗೆಯನ್ನು ನೀವು ಬಿಡಿಸ್ಬೇಕಲ್ದನೆ ಇನ್ನು ಬೇರೆ ಯಾರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಅವರು, ನೀನಿಕ್ಕಿದ ತೊಡಕ ಬಿಡಿಸಬಾರದು. ಮುಂದೆ ಹೇಳಿದರು, ನೀವು ಬಿಡಿಸಿದ ತೊಡಕ ನಿಕ್ಕಬಾರದು. ಅಂದ್ರೆ ಏನು? ಅದು ಕಾರಣ ಎನ್ನ ಕಾಯ ಜೀವದ ಸಂಬಂಧದ ಬೆಸುಗೆಯನ್ನು ನೀನೇ ಬಿಡಿಸಬೇಕು, ನೀನೇ ಬಿಡಿಸುವ ಕೃಪೆ ಮಾಡಬೇಕು. ನೀನು ಬಿಡಿಸ್ಲಾರ್ದೇನು ಯಾರೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಿರೋ ಮಾಡಿರಿ, ನನ್ನ ಈ ಜೀವ ಮತ್ತು ದೇವವಾದ ಬೆಸುಗೆಯನ್ನು ಬಿಡಿಸ್ರಿಪ್ಪ ನೀವು ಅಂತ ಅವರಲ್ಲಿ ಮತ್ತೆ ಮೊರೆ ಇಟ್ಟರು. ಅವರಲ್ಲಿ ಪ್ರಾರ್ಥಿಸಿದ್ರು ಅವರು. ಈ ತೆರನಾದ ಸಿದ್ದರಾಮಯ್ಯ ದೇವರು ಈ ರೀತಿಯಾಗಿ ಹಿಂಗೆಂದು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಕಾಯದ ಕಳವಳ ಕಾಣೆಂದಲ್ಲದೆ ಹೋಯಿತು, ಜೀವದ ದುಷ್ಕೃತ ದೂರವೆಂದಲ್ಲೇ ತಪ್ಪಿತ್ತು. ಕಾಯ ಜೀವವೆಂಬ ಸೂತಕ ಮನ ನಿರ್ಮಲವಾದಲ್ಲಿಯೇ ಅಳಿಯಿತ್ತು. ಗುಹೇಶ್ವರನೆಂಬ ಲಿಂಗವನ್ನರಿಯಬೇಕಾದರೆ ನಿನ್ನೊಳಗೆ ತಿಳಿದು ನೋಡು ಸಿದ್ದರಾಮಯ್ಯ. ದೇಹ ತಾನೆಂದು ಕಾಣದಿದ್ದಲ್ಲಿ ಕಾಯದ ಕಳವಳವು ತಾನೇ ಅಳಿದು ಹೋಗುತ್ತಪ್ಪ. ನೀನೇ ದೇಹ ಅಂತ ಕಾಣೋದು ಬಿಟ್ಟುಬಿಟ್ಟೆ ಅಂದ್ರೆ ಆ ಕಾಯದ ಕಳವಳ ತಾನೇ ಹೋಗ್ಬಿಡ್ದೈತಿ. ಅದು ಕಾಯದ ಮೇಲಿನ ಮೋಹ ತಾನೇ ಹೋಗ್ಬಿಡ್ದೈತಿ, ಅದ್ರ ಮೇಲಿನ ಚಿಂತೆ ತಾನೇ ಹೋಗತಿ. ಯಾವಾಗ ಹೋಗತಿ ಅಂದ್ರೆ ತಾನೇ ಕಾಯ ಅಂತಕ್ಕಂಥ ಭಾವವನ್ನು ಅಳ್ಕೊಂಡು ಬಿಟ್ಟಾಗ. ಜೀವದ ದುಷ್ಕೃತ ದೂರವೆಂದಲ್ಲಿ ತಪ್ಪಿತ್ತು. ಜೀವಭಾವಕ್ಕೆ ತಾನು ದೂರವೆಂದರಿದಲ್ಲಿ ಜೀವಭಾವದಿಂದ ಆಗುವ ಸಕಲ ದುಷ್ಕೃತ್ಯ ದುಃಖಾದಿಗಳೆಲ್ಲ ತಪ್ಪಿ ಹೋಗ್ತಾವು.
ಒಳಗೆ ಐತೆ, ಅದು ಹೊರಗಿಲ್ಲ, ಅದು ನಾ ಹೇಳುವಂಥದ್ದು ಏನಿಲ್ಲ ಅಂತ ಇವ್ರು ಅಂತಾರೆ. ಕಾಯ ಜೀವವೆಂಬ ಸೂತಕ ಮನ ನಿರ್ಮಲವಾದಲ್ಲಿಯೇ ಅಳಿಯಿತ್ತು. ಮನದಲ್ಲಿ ಸ್ವಸ್ವರೂಪದ ಅರಿವು ಅಳವಟ್ಟಾಗ ಮನ ನಿರ್ಮಲವಾಗ್ತದೆ. ಆ ಮನ ನಿರ್ಮಲವಾದಲ್ಲಿ ಕಾಯಭಾವ ಜೀವಭಾವ ಅವೆರಡೂ ಅಳಿತಾವ. ಅಂದರೆ ಕಾಯಭಾವ ಜೀವಭಾವ ಅಳದಾಗ ಅದರ ಪರಿಣಾಮವಾಗಿ ಹುಟ್ಟಿರ್ತಕ್ಕಂಥ ಕಾಮ ಮತ್ತು ಕ್ರೋಧಗಳು ತಣ್ಣಗಾಗ್ಬಿಡ್ತಾವಪ್ಪ, ತಣ್ಣಗಾಕ್ಕವು. ಅದಕ್ಕೆ ಗುಹೇಶ್ವರನೆಂಬ ಲಿಂಗವನ್ನು ಅರಿಯಬೇಕಾದರೆ, ಹೌದಾ, ಆ ಘನವಸ್ತುವನ್ನು ಅರಿಬೇಕಾಗಿತ್ತಂದ್ರೆ, ಪರವಸ್ತುವನ್ನು ಅರಿಯಬೇಕಾದರೆ ನೀನು ಬಾಹ್ಯ ಕರ್ಮದ ಜಂಜಡವ ಬಿಟ್ಟು ಬಂದ್ರವರಲ್ಲಿ, ಕರ್ಮಯೋಗವನ್ನು ಬಿಟ್ಟು ಅಲ್ಲಿಗೆ ಬಂದು ನಿಂತೈತಲ್ಲ. ಕರ್ಮಯೋಗಿ ಸಿದ್ದರಾಮಯ್ಯ ಅಂತ ಕರಿತೀವಿ, ಮುಂದವರು ಶಿವಯೋಗಿ ಸಿದ್ದರಾಮಯ್ಯ ದೇವರಾದರು. ಅವರು ಎರಡು ಪಾತ್ರ ಬರ್ತಾವಲ್ಲಿ ಸಿದ್ದರಾಮೇಶ್ವರು. ಪ್ರಭುದೇವರು ಬರುವವರೆಗೆ ಅವರು ಕರ್ಮಯೋಗಿ ಸಿದ್ದರಾಮಯ್ಯ, ಪ್ರಭುದೇವರು ಬಂದ ಮೇಲೆ ಅವರು ಶಿವಯೋಗಿ ಸಿದ್ದರಾಮಯ್ಯ. ಅದಕ್ಕೆ ಅವ್ರು ಹೇಳಿದರು, ನೀನು ಬಾಹ್ಯ ಕರ್ಮದ ಜಂಜಡವ ಬಿಟ್ಟು ನಿನ್ನಂತರಂಗದೊಳಗೆ ನಿನ್ನ ನಿಜ ಸ್ವರೂಪವ ತಿಳಿದು ನೋಡು. ಬಿಡುವನ್ನೆಲ್ಲ ಹೊರಗಿನ್ನು ಎಷ್ಟು ಮಾಡ್ತೀರಿ, ಆಗಿಲ್ಲ. ಈಗ ಜಂಜಾಟ ಹೊರಗೆ ಹೆಂಗೈತಿ, ಹಿಂಗೆ ಇದೆ ಅಜ್ಞಾನದೊಳಗೆ ಇರೋದು ನಾವು. ಇದು ಅಜ್ಞಾನ, ಬೇರೆ ಏನೈತಿ. ಮಾಡೇವಲ್ಲ ರಗಡ್, ನಾವು ಮಾಡಿಬಿಟ್ಟೇವಿ. ಇವ್ರು ಮಾಡೋದೆಲ್ಲ ಮಾಡಿ ಮುಗಿಸೇವ ನಾವು. ಅದನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಕುಂತೀರಿ, ಹೌದಾ? ಅದು ಏನು ಅಲ್ಲ. ಎಷ್ಟು ನಾವು ಭಯ ಬೀಳ್ತಿದ್ವಿ, ಎಷ್ಟು ನಾವು ಇದಾಕಿದ್ವಿ, ಅಷ್ಟು ಮನೆ ಕದ ಹಾಕ್ಕೊಂಡು ಕುಂದಿರ್ತಿದ್ವಿ, ಎಷ್ಟು ಕಿಟಕಿ ಹಾಕ್ಕೊಂಡು ಕುಂದಿರ್ತೀವಿ ಸಂಜೆ ಆಗುತ್ತೆ, ಅದನ್ನು ನೋಡಬಾರ್ದು. ಇವೆಲ್ಲ ಭಯದೊಳಗೆ ಇವೆಲ್ಲ ಅವೆಲ್ಲ ಅವು ಹೋದವಲ್ಲ. ಈಗ ಹೋಯ್ತಲ್ಲ, ಅದನ್ನು ಮಾಡೋರಿಗೆ ನಾವು ಟೀಕೆ ಮಾಡೋದು ಬೇಡ. ಅದು ನಮ್ಮ ಇದಲ್ಲ. ಅದನ್ನು ನಾವು ಮಾಡಿ ಬಂದೇವಲ್ಲ. ಕರ್ಮ ಬಾಹ್ಯ ಕರ್ಮದ ಜಂಜಡವ ಬಿಟ್ಟು ನಿನ್ನಂತರಂಗದೊಳಗೆ ನಿನ್ನ ನಿಜ ಸ್ವರೂಪವ ನೀ ತಿಳಿದು ನೋಡು. ಆಗ ನಿನಗೆ ನಿಜಾನುಭವ ನಿನ್ನ ಹೃದಯದಲ್ಲಿ ನೆಲೆಗೊಳ್ತದ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ಎಷ್ಟು ಅದ್ಭುತವಾಗಿದೆ ನೋಡ್ರಿ ಇದು. ಅವನ್ನೆಲ್ಲ ಬಿಟ್ಟು ಬಿಡ್ರಿ ಹೊರಗಿನ್ನು. ಏನು ಮಾಡಾಕತ್ತೀರಿ ನೀವು? ನಿಮ್ಮ ಪೂಜಾ ಏನು, ನಿಮ್ಮ ದೇವರೇನು, ನಿಮ್ಮ ಕರ್ಮಾದಿಗಳೇನು, ಅಂದರೆ ಕ್ರಿಯಾದಿಗಳೇನು, ಏನೇನೋ ನಿಯಮ ಹಾಕ್ಕೊಂಡಿರಿ ನೀವು. ಎಷ್ಟೆಷ್ಟು ನಿಯಮ ಹಾಕ್ಕೊಂಡಿರಿ. ಹಾಲ ಕೆನೆಯ ನಿಯಮ, ಹೌದಾ? ತಪ್ಪಿದಲ್ಲಿ ಕಿಚ್ಚಡಿಯ ನಿಯಮ, ಹೌದಾ? ಹೇಳ್ತಾರಲ್ಲ, ಎಷ್ಟೆಷ್ಟು ನಿಯಮ ಹಾಕ್ಕೊಂಡೇವು ನಾವು. ದೇವರಿಗೆ ಹಾಲು ಉಣಿಸ್ತೇವೆ, ಹಾಲಿನ ಕೆನೆನ ಉಣಿಸ್ತೇವೆ, ಬೇಸರ ಆದಮೇಲೆ ಕಿಚಡಿ ಮಾಡಿಡ್ತೇವೆ, ಹೌದಾ? ಏನೇನೋ ಮಾಡ್ಕೊಂಡು ಬಂದೇವಲ್ಲ. ಪಾಪ ಮೂಲ ಪರವಸ್ತು ಘನವಸ್ತು ಇದನ್ನು ಏನು ಕೇಳೇ ಇಲ್ಲದ ಅಂತ ನಾ ಹೇಳಾಕತ್ತೇನೆ. ಅದನ್ನು ಅದು ದೇವ್ರ ತಪ್ಪಲ್ಲ ಅಲ್ಲವು, ಮಾನವ ನಿರ್ಮಿತ ನಿಯಮಗಳವು. ನಾವೆಲ್ಲ ಮಾಡ್ಕೊಂಡಿದ್ದು ನಾವು ಮಾಡ್ಕೊಂಡು ನಿಯಮಗಳು. ಅದು ಸಹಿತ ನಮ್ಮ ಅರಿವಿಗಿಲ್ಲ ಅಂತ ಹೇಳಾಕತ್ತೇನೆ ನಾನು. ಇವು ನಾವು ಮಾಡಿಕೊಂಡ ನಿಯಮಗಳೇ ಅನ್ನೋ ಅರಿವು ನಮಗಿಲ್ಲ. ಇವನ್ನ ಬಿಟ್ಟರೂ ನಮಗೇನು ಆಗೋದಿಲ್ಲ ಅನ್ನೋ ಧೈರ್ಯನೂ ಇಲ್ಲ ನಮಗೆ. ಇದನ್ನು ಮಾಡಿದ್ರೆ ಏನೋ ಆಗ್ತದೆ ಅನ್ನೋ ಭಯನೂ ಐತಿ ನಮಗೆ. ಇವು ನಾವೇ ಮಾಡಿಕೊಂಡಂಥ ನಿಯಮಗಳನ್ನು ಒಂದು ಕಾಲಕ್ಕೆ ಯಾರೋ ಮಾಡ್ಯಾರ, ಯಾವುದೋ ಒಂದು ಕಾರಣಕ್ಕೆ ಮಾಡ್ಯಾರ. ಬಟ್ ನಿಜವಾದ ಆಧ್ಯಾತ್ಮ ಸಾಧಕನಿಗೆ ಆ ಮಾರ್ಗದಲ್ಲಿರ್ತಕ್ಕಂಥ ಇವೆಲ್ಲ ಅದಾವಲ್ಲ, ಸಣ್ಣ ಪುಟ್ಟ ಕರ್ಮಯೋಗಗಳದಾವಲ್ಲ, ಇವರಿಂದ ಅಲ್ಪ ಸ್ವಲ್ಪ ಸುಖ ಜ್ಞಾನ ಸಿಗುತ್ತೆ, ಇಲ್ಲ ಅನ್ನಂಗಿಲ್ಲ. ಅಲ್ಪ ಮಟ್ಟಿಗೆ ಏನೋ ಖುಷಿ ಪಡ್ತಾರೆ, ಆನಂದ ಪಡ್ತಾರೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೆಳಗ್ತಾರೆ, ಪ್ರಸಾದ ಮಾಡಿಸ್ತಾರೆ, ಅವ್ರ ಹೆಸರ ಮೇಲೆ ನಾವು ಊಟ ಮಾಡ್ತೇವೆ. ಓಕೆ, ಇದೆಲ್ಲ ಇರಲಿ. ಬಟ್ ಇಲ್ಲಿಗೆ ನಿಲ್ಲಬಾರ್ದು ಅಂಥವ್ರದ್ದು. ಬಾಹ್ಯ ಕ್ರಿಯೆಗಳು ಪೂರ್ತಿ ಬಿಡ ಅಂದ್ರೆ ಅರ್ಥ ಏನು ಗೊತ್ತಾ? ಬಾಹ್ಯ ಕ್ರಿಯೆಯೊಳಗಿದ್ರೂ ಕೂಡ ನನ್ನ ಅಂತರಂಗದಲ್ಲಿ ಈ ಕ್ರಿಯೆ ಇದು ಏನೂ ಅಲ್ಲಿದು, ಇದು ನನಗೇನು ಹೆಲ್ಪ್ ಮಾಡೋದಿಲ್ಲಿದು, ನಾ ಮಾಡಬೇಕಾಯ್ತು ಒಂದು ಬೇರೆನೇ ಐತಿ ಅನ್ನೋ ಅರಿವಿದ್ರೆ ಸಾಕು. ನಾ ಹೇಳ್ತೇನೆ ನೋಡ್ರಿ, ಅರಿವಿದ್ರೆ ಸಾಕು. ಈಗ ನಾವು ಸಾಮಾಜಿಕವಾಗಿ ಎಲ್ಲರ ಜೊತೆ ಇರಬೇಕಾಗತ್ತೆ. ಯಾರ ಕರೆದ್ರೆ ನಾವು ಹೋಗಿ ನಿಲ್ಬೇಕಾಗತ್ತೆ. ಆಜು ಮನೆಯವ್ರು ಎದಕ್ಕೆ ಕರೆದ್ರೆ ಹೋಗ್ಬೇಕಾಗತ್ತೆ, ಹೌದಾ? ನಾವಲ್ರಿ, ನಾವು ಒಳಗೆ ತಿಳ್ಕೊಂಡವ್ರದೇವಿ, ನಾವೆಲ್ಲ ಬಾಹ್ಯ ಕ್ರಿಯೆಗಳನ್ನು ಮಾಡೋದು ಅನ್ನಕ್ಕೆ. ಇದು ಲೋಕದಲ್ಲಿ ನಾವು ಬದುಕೊಂಡು ಅಲ್ಲಿ ಹೋಗಿ ನಿಂತಾಗ ನಮ್ಮೊಳಗೊಂದು ಅರಿವು ಇರ್ಬೇಕು.
ಅವರು ಭಾಳ ಭಕ್ತಿ ಭಾವದಿಂದ ಮಾಡುವಾಗ ಅವ್ರಿಗೆ ಗೌರವಿಸ್ಬೇಕು, ನಾವು ಅವ್ರನ್ನ ನಾವು ಟೀಕೆ ಮಾಡಬಾರ್ದು ಅವ್ರನ್ನ, ಅದು ಅದನ್ನೇ. ಬಟ್ ನಾವು ಅವರಷ್ಟು ಭಕ್ತಿ ಪರವಶವಾಗಿ ಅದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ನಮಗೆ ಅರಿವು ಆಗಿಬಿಟ್ಟೈತಿ. ಇರಲಿ, ಬಾಹ್ಯ ಕ್ರಿಯಾದಿಗಳು ತಕ್ಕ ಮಟ್ಟಿಗೆ ಅವ್ರಿಗೆ ಫಲ ಕೊಡ್ತಾವಲ್ಲ. ವರ್ಷಕ್ಕೊಮ್ಮೆರೆ ದೇವ್ರು ನೆನೆಸ್ತಾರೆ, ವರ್ಷಕ್ಕೊಮ್ಮೆರೆ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತಾವೆ ಅನ್ನುವಂಥ ಒಂದು ವಾತಾವರಣದಲ್ಲಿ ನಾವು ಇರೋಣ. ಬಟ್ ಆ ಬಾಹ್ಯ ಕ್ರಿಯೆಗಳಲ್ಲಿದ್ದರೂ ಕೂಡ ನಮಗೊಂದು ಅರಿವು ಸದಾ ಎಚ್ಚರ ಇರ್ಬೇಕು ನಮಗೆ. ಏನಂದ್ರೆ ಇದು ಅಲ್ಲ, ಇಲ್ಲಿ ನಾನು ನಿಲ್ಲಬಾರ್ದು, ಇಲ್ಲಿ ನಾನು ತೊಡಕ್ಕೆ ಹಾಕ್ಕೋಬಾರ್ದು, ಈ ಬಂಧನಕ್ಕೆ ನಾನು ಬೀಳಬಾರ್ದು, ಸ್ಟಕ್ ಆಗಬಾರ್ದು. ನಾವು ಎಲ್ಲಿಯೂ ಒಂದಕ್ಕೇ ನಿಲ್ತು ಹೋಗಬಾರ್ದು, ಚಲಿಸುವಂತಿರಬೇಕು. ಆಧ್ಯಾತ್ಮ ಸಾಧನೆ ಒಂದನ್ನೇ ಹಿಡ್ಕೊಂಡು ನಿಲ್ಲೋದಲ್ಲ, ಚಲಿಸ್ತಾ ಇರ್ಬೇಕು. ಇದೇ ಮಾಡೋದು, ಇದನ್ನೇ ಮಾಡೋದು, ಈ ಸಂದರ್ಭಕ್ಕೆ ಈ ಸಮಯಕ್ಕೆ ಇದನ್ನೇ ಮಾಡಬೇಕು. ಮುಂಜಾನೆ ಇದನ್ನು ಮಾಡ್ಬೇಕು, ಮಧ್ಯಾಹ್ನ ಅದನ್ನು ಮಾಡ್ಬೇಕು, ಇದ ಹೂ ಏರಿಸ್ಬೇಕು, ಇದ ಪತ್ರಿ ಏರಿಸ್ಬೇಕು, ಇಷ್ಟ ಏರಿಸ್ಬೇಕು, ಇಷ್ಟ ಕಾಯಿ ಹೊಡಿಬೇಕು, ಇವೆಲ್ಲ ನಿಯಮಗಳು ನಾವು ಹಾಕ್ಕೊಂಡಿದ್ವಲ್ಲ, ಇವುಗಳಲ್ಲಿ ಈ ಬಂಧನಕ್ಕೆ ನಾವು ಬೀಳಬಾರ್ದು ಅಂತಾರೋ. ಇದು ಕರ್ಮಯೋಗ. ಇದರಿಂದ ಅಷ್ಟೇನು ಫಲ ಕೊಡೋದಿಲ್ಲ, ಬಳಲಿಕೆ ಆಗ್ತದೆ. ಈ ಕರ್ಮಯೋಗವನ್ನು ಬಿಟ್ಟು ನಿನ್ನ ಅಂತರಂಗದೊಳಗೆ ನೀನು ತಿಳ್ಕೊಳಕ್ಕೆ ಪ್ರಾರಂಭ ಮಾಡು. ಅದು ಶಿವಯೋಗದ ಮೊದಲನೇ ಹೆಜ್ಜೆ. ಎಲ್ಲಿವರೆಗೆ ನೀವು ನಿಮ್ಮ ಅಂತರಂಗದೊಳಗೆ ಇಳಿಯೋದಿಲ್ವೋ ಶಿವಯೋಗ ನಿಮಗೆ ಸಾಧಿಸೋದಿಲ್ಲ. ಎರಡು ಹೆಂಗೆ ನೀವು ನೋಡ್ಕೊಂಡು ಕುಂದ್ರ ಅವರು ಈ ಬಾಹ್ಯ ಕರ್ಮಯೋಗವನ್ನು ನಂಬಿ ನೀವು ಅಲ್ಲಿನೂ ಮುಂಜಾನೆದ್ದು ವಾರದ ಮೇಲೆ ಎಲ್ಲ ದೇವರಿಗೆ ಹೊಂಟ್ರಿ ಅಂದ್ರೆ, ಸೋಮವಾರ ಇಲ್ಲಿ ಹೋಗೋದು, ಮಂಗಳವಾರ ಇಲ್ಲಿ ಹೋಗೋದು, ಬುಧವಾರ ಇಲ್ಲಿ ಅದನ್ನು ಹೋಗೋದು, ಮತ್ತು ನಾನು ಅಂತರಂಗದೊಳಗೆ ನಾನು ಶಿವಯೋಗ ಸಾಧನೆ ಮಾಡ್ತೀನಿ ಅಂದ್ರೆ ಅದು ಹೊಂದೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪರಮ ಪತಿವ್ರತೆಗೆ ಗಂಡನೊಬ್ಬನೇ ಕಾಣಿರು. ಭಾಳ ಹಾರ್ಷಾಗಿ ಹೇಳುವಂಥ ವಚನಗಳದಾವೆ, ಇರಲಿ ಅವು ಬೇಡ. ಬಹುದೇವೋಪಾಸನೆಗೆ ಹೇಳುವಂಥ ಭಾಳಷ್ಟು ವಚನಗಳು ಸಿಗ್ತಾವೆ. ಅಷ್ಟು ಹಾರ್ಷಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅರಿವು ಪಡ್ಕೊತ ಹೋಗ್ಬೇಕು. ಅಂತರಂಗದಲ್ಲಿ ಸಾಕಷ್ಟು ಭಾಳ ಜ್ಞಾನ ಐತೆ ನಮ್ಮೊಳಗೆ, ಭಾಳ ಅಂದ್ರೆ ಭಾಳ ಜ್ಞಾನ ಐತೆ. ವಿಪರೀತದ ಬೆಳಕೈತೆ ಅಂತ ಹೇಳ್ತಾರೆ ಅವ್ರು, ಪ್ರಭುದೇವರು. ಹೌದಾ? ಒಳಗೆ ವಿಪರೀತದ ಬೆಳಕೈತಂತ. ಹೌದಾ? ಅಪರಿಮಿತದ ಕತ್ತಲೂ ಐತಂತ ಒಳಗೆ. ಅಪರಿಮಿತದ ಕತ್ತಲೂ ಐತಿ, ವಿಪರೀತದ ಬೆಳಕು ಐತಿ. ಅಪರಿಮಿತದ ಕತ್ತಲು, ಹೌದಾ, ವಿಪರೀತದ ಬೆಳಕು ಎರಡೂ ಅದಾವ, ಒತ್ತಟ್ಟೆ ಅದಾವಂತವು. ಹೆಂಗಿಟ್ಟಾರ ನೋಡ್ರಿ, ಎರಡೂ ಒಳಗೆ ಹೆಂಗದಾವು. ಆನೆಯು ಸಿಂಹವು ಒಂದೇ ಆಗಿದ್ದು ಏನೋ ಒಂದು ವಚನ ಐತಿ ಪ್ರಭುದೇವ್ರದ್ದು, ಹೌದಲ್ಲ. ಅದನ್ನು ಕಂಡು ಬೆರಗಾದೆ ನಾನು ಅಂತಾರ ಅವರು. ಒಳಗಾಯ್ತದು. ಕತ್ಲನು ಹುಟ್ಟಿದ್ದು ಎಲ್ಲಿಂದ ರೀ? ಬೆಳಕಿನಿಂದ ಅಲ್ಲ. ಬೆಳಕ ಫೈನಲ್ ಅಲ್ಲ, ನಮಗೆ ಅರಿವು, ಜ್ಞಾನ, ಲೈಟ್. ಯಾವ ಧರ್ಮದಲ್ಲಿ ಹೇಳೋದಾದ್ರೂ ಗಾಡ್ ಈಸ್ ಲೈಟ್ ಅಂತಾರೆ. ಪರವಸ್ತು ಬೆಳಕೆ ಅಂತ ನಾವು ಕರ್ಕೋತೀವಿ, ಹೌದಾ? ಬೆಳಕು, ಆ ಮೂಲ ಪರವಸ್ತುವಿಗೆ ನಾವು ಬೆಳಕು ಅಂತ ಕರಿತೀವಿ. ಅದು ಏನೂ ಇಲ್ಲದ ಸ್ಥಿತಿಯಲ್ಲಿ ಇತ್ತಲ್ಲ, ಅದು ಬೆಳಕು ಅಂತ ಕರಿತೀವಲ್ಲ. ಅದರಿಂದ ಇದೆಲ್ಲ ಹುಟ್ಟೈತಲ್ಲ, ಇದ್ರೊಳಗೆಲ್ಲ ಅಜ್ಞಾನನೂ ಹುಟ್ಟೈತಿ, ಕತ್ಲನ್ನು ಹುಟ್ಟೈತಲ್ಲ. ಹಂಗಾರೆ ಕತ್ಲನ್ನು ಹಿಡ್ದವ್ರು ಯಾರು? ಅದ ಬೆಳಕ ಅಂತ. ಅದು ಹೇಳಿದ್ನಲ್ಲ, ಅಬ್ಸೆನ್ಸ್ ಆಫ್ ಲೈಟ್ ಈಸ್ ಎ ಡಾರ್ಕ್ನೆಸ್ ಅಂತ ಹೇಳಿದ್ನಿ, ಹೌದಾ? ಅಲ್ಲೇ ಹುಟ್ಟಿತ್ತು ಅದೇನು ಹೊರಗಿಂದಲ್ಲದ. ಕತ್ಲು ಅನ್ನೋದು ಹೊರಗಿಂದಲ್ಲದ, ಅದು ಒಳಗಿಂದ ಅದ. ಹೀಗಾಗಿ ಅವ್ರು ಹೇಳ್ತಾರ, ಅಪರಿಮಿತದ ಕತ್ತಲು, ಅನ್ಲಿಮಿಟೆಡ್ ಡಾರ್ಕ್ನೆಸ್. ಅಪರಿಮಿತದ ಬೆಳಕು, ಕತ್ತಲು, ವಿಪರೀತದ ಬೆಳಕು ಅಂತ. ಅದನ್ನು ಹೆಂಗೆ ಹೇಳೋದು? ಅದು ಶಬ್ದ ನೋಡ್ರಿ, ಎರಡು. ಕತ್ಲು ಸಣ್ಣದಾತಲೆ, ಅಪರಿಮಿತ ಶಬ್ದಕ್ಕೆ ಮೀರಿದ ಶಬ್ದ ಯಾವುದು ಅಂತಂದ್ರೆ ವಿಪರೀತ. ಏನು ಅರ್ಥ ಮಾಡ್ಕೊಂತೀರಿ ಇದನ್ನು? ಅಪರಿಮಿತಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಶಬ್ದ ಯಾರ ಬಳಸಿದ್ರನ್ನ ಅಲ್ಲಿವರೆಗೆ ಶರಣರು ಬಳಸೋಕ್ಕಿಂತ ಮುಂಚೆಕ್ಕೆ ಬಳಸಿಲ್ಲ. ಬೆಳಕು ದೊಡ್ಡದಂತ ಹೇಳಬೇಕಾಗೈತಿ, ಕತ್ಲನೂ ದೊಡ್ಡದಂತ ಹೇಳಬೇಕಾಗೈತಿ. ಕತ್ತಲು ಅಪರಿಮಿತ ಐತಿ, ಪರಿಮಿತಿ ಇಲ್ಲದ್ದದು. ಬೆಳಕು ವಿಪರೀತ ಐತದು, ಅಂದ್ರೆ ಇದಕ್ಕಿಂತ ಭಾಳ ವಿಪರೀತ ಐತ. ನೀ ಎಟ್ಟದಿ, ನಿನಕಿನ 10 ಪಟ್ಟು ಅದೇನ ಅಂದಂಗೆ. ಅದು ಕತ್ಲು ಎಷ್ಟೈತಲ್ಲ, ಅದಕ್ಕಿಂತ 10 ಪಟ್ಟು 1000 ಪಟ್ಟು ಬೆಳಕು ದೊಡ್ಡದೈತಂದು. ವಿಪರೀತದ ಬೆಳಕು ಇಕ್ಕಿದವರು ಯಾರೋ ಅಂತ ಪ್ರಶ್ನೆ ಮಾಡ್ತಾರಲ್ಲ. ಹಂಗಿಲ್ಲಿ ನೋಡ್ರಿ, ಇಲ್ಲಿ ಯಾವಾಗಿದ್ರೂ ನೀವು ಏನಾರ ಈ ಕಾಯದ ಕಳವಳ ಅಂತಕ್ಕಂತಹ ಇದೇನು
ಏನೈತಿ, ಕಾಯ ಜೀವವೆಂಬ ಸೂತಕ ಮನ ನಿರ್ಮಲವಾದಲ್ಲಿ ಜೀವದ ದುಷ್ಕೃತ್ಯ, ಕಾಯದ ಕಳವಳ ಇವೆಲ್ಲವೂ ಕಳ್ಕೊಂಡಾಗ ಈ ದೇಹ ಮತ್ತು ಜೀವ ಸಂಬಂಧ ಬೆಸುಗೆ ನೀನು ಮಾಡಿ ಹೊಳ್ಳಿ ಅದನ್ನು ನೀನು ಬಿಡಿಸ್ಲಾರ್ದನ ನನಗೆ ಬಿಡಿಸಂತ ಹೇಳಿದ್ರೆ, ನನಗೆ ನೀನ ಬಿಡಿಸ್ಕೊ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ? ಎನ್ನ ಕಾಯ ಜೀವದ ಸಂಬಂಧದ ಬೆಸುಗೇನು ನೀನೇ ಬಿಡಿಸುವ ಕೃಪೆ ಮಾಡೆಂದು ಸಿದ್ಧರಾಮದೇವರು ಪ್ರಭುದೇವರಲ್ಲಿ ಭಿನ್ನಯಿಸುವರು. ಅದಕ್ಕೆ ಈ ತೆರನಾದ ಸಿದ್ಧರಾಮದೇವರ ಬೆನ್ನಹಕ್ಕೆ ಅಲ್ಲಮ ಪ್ರಭುದೇವರ ಅನುಭವ ಹೀಗೆ ಹರಿದು ಬರುತ್ತದೆ. ಕಾಯದ ಕಳವಳ ಕಾಣೆಯನ್ನೆಂದಲ್ಲಿ ಹೋಯಿತು, ಜೀವದ ದುಷ್ಕೃತ ದೂರವೆಂದಲ್ಲಿ ತಪ್ಪಿತ್ತು. ಕಾಯ ಜೀವವೆಂಬ ಸೂತಕ ಮನ ನಿರ್ಮಲವಾದಲ್ಲಿಯೇ ಅಳಿಯಿತ್ತು. ಗುಹೇಶ್ವರನೆಂಬ ಲಿಂಗವನ್ನರಿಯಬೇಕಾದರೆ ನಿನ್ನೊಳಗೆ ತಿಳಿದು ನೋಡಯ್ಯ, ನೋಡ ಸಿದ್ಧರಾಮ. ಅದಕ್ಕೆ ನೀನು ನಿನ್ನೊಳಗನ ತಿಳ್ಕೊ, ಹೊರಗೇನು ಹೋಗಕ್ಕೆ ಹೋಗಬೇಡ, ಬಾಹ್ಯದ ಕರ್ಮವನ್ನು ಮಾಡಲಿಕ್ಕೆ ಹೋಗಕ್ಕೆ ಹೋಗಬೇಡ. ಜೀವದ ದುಷ್ಕೃತ್ಯ ದೂರವೆಂದಲ್ಲಿ ತಪ್ಪಿತ್ತು. ಕಾಯ ಜೀವವೆಂಬ ಸೂತಕ ಮನ ನಿರ್ಮಲವಾದಲ್ಲಿಯೇ ಹೋಗಿತ್ತು. ಕಾಯ ಜೀವಭಾವ ಮನಸ್ಸು ನಿರ್ಮಲ ಆತಂದ್ರೆ ತಾನೇ ಹೊಕ್ಕವು. ಗುಹೇಶ್ವರನೆಂಬ ಲಿಂಗವನ್ನರಿಯಬೇಕಾದರೆ ನಿನಗೆ ನೀನು ತಿಳಿದು ನೋಡ ಸಿದ್ಧರಾಮಯ್ಯ. ಮಹಾಘನವೆನಿಸುವ ಪರವಸ್ತುವನ್ನು ನೀನು ಬಾಹ್ಯ ಕರ್ಮದ ಜಂಜಡವನ್ನು ಬಿಟ್ಟು ನಿನ್ನ ಅಂತರಂಗದೊಳಗೆ ನೀ ತಿಳಿದು ನೋಡು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ತಾರೆ. ಇದನ್ನು ಹೇಳಿದ ಮೇಲೆ ನಮ್ಮ ಸಿದ್ಧರಾಮ ಶಿವೇಗಳು ಸುಮ್ಮನಾಗೋದಿಲ್ಲ. ಅದಕ್ಕೆ ಅವರು ಸುಮ್ಮನಾಗೋದಿಲ್ಲ. ಅಯ್ಯ ಮನದ ರಜದ ಮಣ್ಣ ಕಳೆದು ದಯಾ ಶಾಂತಿಯ ಉದಕದಲ್ಲಿ ತೆಗೆವೆನಯ್ಯ. ಜಳಕವನೇ ಮಾಡಿ ಯೋಗ ಕಂಪನಿಕ್ಕಿ ಹೋದೆವೆನಯ್ಯ. ಅದನ್ನೊಂದು ಎಡೆಗೆ ತಂದು ಬಟ್ಟಿಗಾಣದಲ್ಲಿಕ್ಕಿ ಹಿಳಿವೆನಯ್ಯ. ಹಿಳಿದ ರಸದ ಕಂಪ ಕೊಡುವ ಒಡೆಯ ನೀನೇ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಮನದ ರಜದ ಮಣ್ಣ ಕಳೆದು ರಜೋಗುಣದ ಮಣ್ಣ ಮೆತ್ತಿದ ಮನ ಮಲಿನ ಆಗಿಬಿಟ್ಟೈತಿ. ಮನಸ್ಸು ಮಲಿನ, ರಜೋಗುಣ ಮಣ್ಣು ಮೆತ್ಕೊಂಡ್ಬಿಟ್ಟೈತಿ. ಅರಿವಿನ ಕಿರಣವಾದ ದಯೆ ಶಾಂತಿಯ ಶುದ್ಧ ಜಲದಲ್ಲಿ ಅದನ್ನು ತೊಳ್ಕೊತೇನೆ ನಾನು. ರಜೋಗುಣದ ಮಣ್ಣು ನನಗೆ ಮೆತ್ತಿಬಿಟ್ಟೈತಿ, ನಾನು ತೊಳ್ಕೊತೇನೆ. ಸಿದ್ಧರಾದ್ರೆ ಅವರು ದಯೆ ಶಾಂತಿಯ ಶುದ್ಧ ಜಲದಲ್ಲಿ ಆ ಮನದ ಮಲಿನತೆಯನ್ನು ನಾನು ತೊಳ್ಕೊಂಡು ಶುದ್ಧವಾಗಿ ಬರ್ತೇನೆ, ಸ್ನಾನ ಮಾಡ್ಕೊಂಡು ಬರ್ತೇನೆ. ಜಳಕವನೇ ಮಾಡಿ ಯೋಗ ಕಂಪನಿಕ್ಕೆ ಹೊದೆವೆನಯ್ಯ. ಆ ದಯೆ ಶಾಂತಿಯ ಶುದ್ಧ ಜಲದಲ್ಲಿ ಸರ್ವಾಂಗವನ್ನು ಸ್ನಾನ ಮಾಡಿಕೊಂಡು ಯೋಗ ಸಾಧಿಸುವ ಬಯಕೆಯ ಸುಗಂಧ ಸೌರಭದ ಸರ್ವಾಂಗದಲ್ಲಿಯೂ ಹೊದ್ದುಕೊಳ್ಳುವೆನು. ಆ ದ್ರವ್ಯವನ್ನು, ಆ ಸುಗಂಧ ದ್ರವ್ಯವನ್ನು, ಯೋಗ ಸಾಧನೆಯ ಬಯಕೆಯ ಸುಗಂಧ, ಬಯಕೆನೇ ಒಂದು ಸುಗಂಧ ದ್ರವ್ಯ ಮಾಡ್ಕೊಂಡು ನಾನು ಸಾಧಿಸೇ ತೀರ್ತೀನಿ, ಯೋಗವನ್ನು ಸಾಧಿಸ್ತೇನೆ ಅಂತಕ್ಕಂಥ ಬಯಕೆಯ ಸುಗಂಧ ದ್ರವ್ಯವನ್ನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಹಚ್ಕೊಂಡು, ಹೌದಾ, ನಾವು ಸ್ನಾನ ಆದಮೇಲೆ ಹತ್ತಾರು ಹೊಡ್ಕೊತೇವಲ್ಲ, ಸೆಂಟ್ ಹಂಗೆ ಹಚ್ಕೊಂಡು ಎಂಥ ಸುಗಂಧ ದ್ರವ್ಯವನ್ನು ಹಚ್ಕೊತಾರೆ ಅವ್ರು. ಯೋಗ ಸಾಧಿಸುವ ಬಯಕೆಯ ಸುಗಂಧ ದ್ರವ್ಯವನ್ನು ಹಚ್ಕೊತಾರಂತ. ಬಯಕೆ ಅನ್ನೋದು ಸುಗಂಧ ದ್ರವ್ಯಕ್ಕೆ ಹೋಲಿಸ್ತಾರೆ ಅವರು. ಅದನ್ನೊಂದು ಎಡೆಗೆ ತಂದು ಬಟ್ಟಿಗಾಣದಲ್ಲಿಕ್ಕಿ ಹಿಳಿವೆನಯ್ಯ. ಅಂದರೆ ಬಟ್ಟಿ ತೆಗೆವಂದ್ರೆ ಗಾಣ, ಅಂದರೆ ಗಾಣವೆಂದರ್ಥ. ಹಿಳಿವೆ ಅಂದರೆ ಹಿಂಡೋದು, ಗಾಣದಲ್ಲಿ ಹಿಂಡೋದು ಇರ್ತದೆ ಬಟ್ಟೆ. ಅದು ಶುದ್ಧಗೊಳಿಸಿದ ಸರ್ವಾಂಗವನ್ನು ಒಂದೆಡೆಗೆ ತಂದು, ಶುದ್ಧಗೊಳಿಸಿದ ಸರ್ವಾಂಗ ಒಂದೆಡೆ ಆಸನಬದ್ಧಗೊಳಿಸಿ ಶಿವಸುಖದ ರಸವ ತೆಗೆವ ಬಟ್ಟೆ ಎಂಬ ಸಾಧನೆಯ ಗಾಣದಲ್ಲಿ ಹಾಕಿ ಆ ಶುದ್ಧಾಂಗವನ್ನು ಹಿಂಡ್ತೇನೆ ನಾನು ಅಂತ ಕರೆದರು. ಸ್ನಾನ ಮಾಡ್ಕೊಂಬಂದು ಶುದ್ಧಾಂಗವನ್ನು ಹಿಂಡ್ಕೋತೀನಿ. ಹಿಳಿದ ರಸದ ಕಂಪ ಕೊಡುವ ಒಡೆಯ ನೀನೇ ಕಪಿಲ ಸಿದ್ಧ ಮಲ್ಲಿನಾಥ. ಯೋಗ ಸಾಧನೆಯ ಗಾಣದಲ್ಲಿ ಹಾಕಿ ಹಿಂಡುವ ಕಾಯಕ ನನ್ನದಾದರೆ ಅದನ್ನು ಮಾಡ್ತೇನೆ. ಅದಕ್ಕೆ ಶಿವಸುಖದ ಸೌರಭವ ಕೊಡುವ ಕರ್ತವ್ಯ ಒಡೆಯನಾದ ನಿನಗೆ ಬಿಟ್ಟಿದ್ದು. ನಾ ಅಂತೂ ಮಾಡ್ತೇನೆ, ಆದರೆ ಅದಕ್ಕೆ ಕೊಡ್ತಕ್ಕಂಥ ಪ್ರತಿಫಲ ಯೋಗ ಸಾಧನೆ ಕಂಪ ಕೊಡುವ ಒಡೆಯ ನೀನೇ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಅಂತಹ ಪ್ರಭುದೇವರಲ್ಲಿ ಅವರು ಅಂದ್ರೆ ನಾನು ಶಿವಯೋಗ ಸಾಧನೆಗೆ ಸಿದ್ಧನಾಗೇನೆ. ಈಗ ನನಗದು ಆ ರಹಸ್ಯವನ್ನು ಹೇಳಲೇಬೇಕು, ಆ ರಹಸ್ಯವನ್ನು ನನಗೆ ತಿಳಿಪಡಿಸಲೇಬೇಕಂತಕ್ಕಂಥ ಭಿನ್ನವನ್ನು ಪದೇ ಅವರು ಕೇಳ್ಕೊತ ಬರ್ತಾರೆ. ಹೀಗೆ
ಸಿದ್ದರಾಮದೇವರು ಭಿನ್ನವಿಸಿದ್ದಕ್ಕೆ, ಶಿವಯೋಗ ರಹಸ್ಯವನ್ನು ನನಗೆ ಅರುಹು ಅಂತಕ್ಕಂಥ ಭಿನ್ನವಿಸಿದ್ದಕ್ಕೆ ಪ್ರಭುದೇವರು ಹೀಗೆ ಮುಂದುವರೆದು ನುಡಿತಾರೆ. ಆ ಮಾತುಗಳನ್ನು ನಾವು ಮುಂದಿನ ವಾರ ನೋಡೋಣ ಅಂಥೇಳಿ ನನ್ನ ಮಾತುಗಳಲ್ಲಿ ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಅದ್ಭುತವಾಗಿ ಇವತ್ತಿನ ಒಂದು ಚಿಂತನೆಯನ್ನು ನಡೆಸಿಕೊಟ್ಟಿದ್ದಾರೆ. ಕಾಯ ಜೀವದ ಹೊಲಿಗೆ ಬಿಚ್ಚತಕ್ಕಂಥ ಒಂದು ವಿಧಾನವನ್ನು, ಈ ಕಾಯದ ಭಾವ ಕಾಮ, ಜೀವದ ಭಾವ ಕ್ರೋಧ, ವ್ಯಾಪ್ತಿ ಭಾವ ಆಶೆ, ಏನು ಆಶೆಯ ಪಾಶ, ಆನೆಯ ಪಾಶ ಯಾವ ರೀತಿ ನಮ್ಮನ್ನು ಕಟ್ಟಿದೆ, ಆ ಪಾಶದಿಂದ ಕಿತ್ಕೊಂಡು ಹೋಗ್ತಕ್ಕಂಥ ಕಾಯ ಜೀವದ ಹೊಲಿಗೆಯನ್ನು ಹೇಗೆ ಬಿಚ್ಚಬೇಕು, ಶಿವಯೋಗದ ರಹಸ್ಯವನ್ನು ಸಿದ್ದರಾಮೇಶ್ವರಿಗೆ ಹೇಳಿ, ಕರ್ಮಯೋಗಿ ಸಿದ್ದರಾಮೇಶ್ವರರು ಶಿವಯೋಗಿ ಸಿದ್ದರಾಮೇಶ್ವರ ಆದಂಥ ಒಂದು ಘಟನೆಯನ್ನು ಬಹಳ ರಸವತ್ತಾಗಿ ಮನಮುಟ್ಟುವಂತೆ ನಮಗೆಲ್ಲ ಎಡೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ಅರಿವಿನ ಮನೆ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿದ ಮಳೆ ಇದ್ದರೂ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಸಹಿತ ತಾವೆಲ್ಲ ಇಲ್ಲಿ ಆಗಮಿಸಿದಿರಿ. ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಶರಣಾರ್ಥಿ. ಹಾಗೆಯೇ ಆನ್ಲೈನ್ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣಾರ್ಥಿ. ಇನ್ನು ನಾಳಿನ ಕಾರ್ಯಕ್ರಮ, ನಾಳೆ ಕಲಬುರಗಿ ಬಸವ 31/8/2025 ಕಲಬುರಗಿ ಬಸವ ಸಮಿತಿಯಿಂದ ಎಂದಿನಂತೆ ವಾರದ ಕೊನೆಯಲ್ಲಿ ಕಲಬುರಗಿ ಬಸವ ಸಮಿತಿಯಿಂದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಬಸವಾದಿ ಶರಣರ ಸ್ಮರಣಾರ್ಥ ಅರಿವಿನ ಮನೆ 866ನೇ ಕಾರ್ಯಕ್ರಮ ವಚನ ಮಾಧುರ್ಯ. ಈ ವಚನ ಮಾಧುರ್ಯ ಕಾರ್ಯಕ್ರಮದ ಗಾಯನವನ್ನು ಸರ್ವಜ್ಞ ಚಿಣ್ಣರ ಲೋಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಸರ್ವಜ್ಞ ಪದವಿಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ವಚನ ಗಾಯನ ನಡೀತಾ ಇದೆ. ಈ ಗಾಯನದ ವಚನವನ್ನು ನಿರ್ವಚನ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿದ್ಯಾವತಿ ಪಾಟೀಲ್, ಉಪನ್ಯಾಸಕರು, ಸರ್ವಜ್ಞ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ. ಇದಕ್ಕೆ ಹಾರ್ಮೋನಿಯಂ ಶ್ರೀ ಪಂಚಾಕ್ಷರಿ ಕನ್ವಿ ಕಲಬುರಗಿ ಹಾಗೂ ತಬಲಾ ಸಾಥವನ್ನು ಶ್ರೀ ವಿಶ್ವನಾಥ್ ಕಲಬುರ್ಗಿ ಅವರು ನೀಡ್ತಾ ಇದ್ದಾರೆ. ಇದು ನಾಳೆ ನಡೀತಕ್ಕಂಥ ಕಾರ್ಯಕ್ರಮ. ನಾಡಿದ್ದು ಅಂದರೆ 1/9/2025 ಸೋಮವಾರ ದಿನ ಬೆಂಗಳೂರು ಬಸವ ಸಮಿತಿಯ ಕಾರ್ಯಕ್ರಮ. ಬಸವ ಸಮಿತಿಯಿಂದ ಈಗಾಗಲೇ ನಿಜಾಚರಣೆಗಳು ಸಂಚಿಕೆ 11 ಮುಗಿದು ನಾಡಿದ್ದು 12ನೇ ಸಂಚಿಕೆ ಆರಂಭ ಆಗ್ತಾ ಇದೆ. ಈ ಸಂಚಿಕೆ ಅರಿವಿನ ಆಚರಣೆಗಳ ಕುರಿತಿದೆ. ಪರಮಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ, ಮತ್ತು ಅರವಿಂದ್ ಜತ್ತಿ ಅಧ್ಯಕ್ಷರು, ಬೆಂಗಳೂರು ಬಸವ ಸಮಿತಿ ಅವರ ಸಂವಾದವನ್ನು ನಾವೆಲ್ಲ ಕೇಳೋಣ. ಅರಿವಿನ ಮನೆ ಅರಿವಿನ ಆಚರಣೆಗಳ ಕುರಿತು. ಇನ್ನು ಬಸವಂತಪ್ಪ ತೋಟದ ಬಸವ ಕೇಂದ್ರದ ಕಾರ್ಯದರ್ಶಿಗಳು ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಪ್ರಕಟಣೆಯನ್ನು ನೀಡಲಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇದೇ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ತಮಗೆಲ್ಲ ಗೊತ್ತಿದ್ದಂಗೆ ಮಠಾಧಿಪತಿಗಳ ಒಕ್ಕೂಟ ಮತ್ತು ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವಪರ ಸಂಘಟನೆಗಳು ಎಲ್ಲ ಇದರಲ್ಲಿ ಕೈ ಜೋಡಿಸಿ ಇದೊಂದು ಅಭಿಯಾನ. ಕರ್ನಾಟಕ ಸರ್ಕಾರ ನಮ್ಮ ವಿಶ್ವಗುರು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ 1 ವರ್ಷ ತುಂಬಿದೆ. ಅದರ ನಿಮಿತ್ತವಾಗಿ ಇದನ್ನು ಇಡೀ ನಾಡಿನಾದ್ಯಂತ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿದಿನ ಒಂದೊಂದು ಜಿಲ್ಲೆಯಲ್ಲಿ ಈ ಬಸವ ಅಭಿಯಾನ ರಥಯಾತ್ರೆ ಬರ್ತಾ ಇದೆ. ನಮ್ಮ ಧಾರವಾಡದಲ್ಲಿ ವಿಶೇಷವಾಗಿ 12ನೇ ತಾರೀಕಿನ ದಿವಸ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದೆ. ಅವತ್ತು ನಮ್ಮ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮತ್ತು ಬಸವ ಅಭಿಯಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಬಸವ ಸಂಘಟನೆಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲ ಬಸವಪರ ಸಂಘಟನೆಗಳು ಅವು ಕೂಡಿಕೊಂಡು ನಮ್ಮ 11 ಗಂಟೆಗೆ ಮೃತ್ಯುಂಜಯ ಕಾಲೇಜಿನಲ್ಲಿ ವಚನ ಸಂವಾದ ಕಾರ್ಯಕ್ರಮ ಇದೆ. ನಂತರ 3:30ಕ್ಕೆ ನಮ್ಮ ಧಾರವಾಡ ನಗರದ ಕಡಪಾಮದಲ್ಲಿ ಇರುವ ವಿಶ್ವಗುರು ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಭವ್ಯ ಮೆರವಣಿಗೆ, ಬಸವ ರಥ, ಅದರ ಜೊತೆಗೆ ಧರ್ಮದ ಗ್ರಂಥ, ವಚನ ಸಾಹಿತ್ಯ, ಇದೆಲ್ಲ ಭವ್ಯ ಮೆರವಣಿಗೆ ಧಾರವಾಡದ ಮುರುಘಾ ಮಠದವರೆಗೆ ಹೋಗ್ತದೆ. ಅದಕ್ಕೆ ಮತ್ತು ಅಲ್ಲಿ 6 ಗಂಟೆಯಿಂದ 8 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ.
8ರ ನಂತರ ಒಂದು ನಾಟಕ ಇದೆ, ಅದು ಜಂಗಮದೆಡೆಗೆ ಅನ್ನುವಂಥ ಒಂದು ನಾಟಕ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು, ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಶರಣಾರ್ಥಿ. ತೋಟದವರಿಗೆ ಶರಣಗಳನ್ನು ಸಲ್ಲಿಸ್ತಾ ಕೊನೆಯದಾಗಿ ವಚನಮಂಗಲ ಬಸವರಾಜ್ ತೊಗ್ಗಿ ಶರಣರಿಂದ. ಶರಣಾರ್ಥಿ. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿತು, ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಮಂದಿರದ ಸೇವೆಯನ್ನು ಪೂಜೆಗೆಂದು ಬೆಳಗಿತು, ಮಂದಿರದ ಸೇವೆಯನ್ನು ಪೂಜೆಗೆಂದು ಬೆಳಗಿತು, ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತು, ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತು, ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ವೀರಶೈವ ತತ್ವಬೋಧೆ ಭಕ್ತರೋಳು ಬೆಳಗಿತು, ವೀರಶೈವ ತತ್ವಬೋಧೆ ಭಕ್ತರೋಳು ಬೆಳಗಿತು, ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತು, ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತು, ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಗುರುವಿರಕ್ತರೊಂದೇ ಎಂಬ ಸಮತೆ ಸಾರಿತು, ಗುರುವಿರಕ್ತರೊಂದೇ ಎಂಬ ಸಮತೆ ಸಾರಿತು, ಗುರುಕುಮಾರ ನಾಮದಿಂದ ಜಗವ ಬೆಳಗಿತು, ಗುರುಕುಮಾರ ನಾಮದಿಂದ ಜಗವ ಬೆಳಗಿತು, ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ಎಲ್ಲರಿಗೂ ಶರಣಾರ್ಥಿ.
ಮುನಿವವರಿಗೆ ತಾ ಮುನಿಯಲೇ ಕೈಯ ತನಗಾದಾಗೇನು ಅವರಿಗಾದ ಚೇಗೇನು ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ ತನಗಾದಾಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ